ಗುರುಭ್ಯೋ ನಮಃ. ನಮಸ್ಕಾರ. ಆಧ್ಯಾತ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ಯಾಮ ಸುದರ್ಶನ್. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಭಾರತದ ಆಧ್ಯಾತ್ಮ ಪ್ರಪಂಚಕ್ಕೆ ಒಂದು ಹೊಸ ಬೆಳಕನ್ನು, ಹೊಸ ದೃಷ್ಟಿಯನ್ನು ಕೊಟ್ಟಂಥವರು ಶಂಕರ ಭಗವತ್ಪಾದರು. ಪ್ರಾಯಶಃ ಆಧ್ಯಾತ್ಮದ ಮೊದಲ ಸಂಚಿಕೆ ಶಂಕರ ಭಗವತ್ಪಾದರನ್ನು ನೆನೆಸಿಕೊಳ್ಳದೆ ಆರಂಭಿಸಿದರೆ ಅದು ಎಲ್ಲ ಒಂದು ಶೂನ್ಯಾದೀತು ಅಂತ ನಮಗನಿಸುವಂಥದ್ದು. ಭಾರತೀಯ ಆಧ್ಯಾತ್ಮ ಲೋಕಕ್ಕೆ ಅನೇಕರು ಅನೇಕ ರೀತಿಯ ಕೊಡುಗೆಗಳನ್ನು ಕೊಡ್ತಾ ಬಂದಿದ್ದಾರೆ. ಆಧ್ಯಾತ್ಮ ಅಂತ ಹೇಳಿದರೆ ಕಬ್ಬಿಣದ ಕಡಲೆ ಅನ್ನುವಂಥ ಒಂದಷ್ಟು ವರ್ಗ ಇದೆ. ಆಧ್ಯಾತ್ಮ ಅಂತ ಹೇಳಿದರೆ ಸುಲಿದ ಬಾಳೆಹಣ್ಣು ಅಂತ ಹೇಳುವಂಥವರು ಸಮಾಜದ ನಡುವಿನಲ್ಲಿದ್ದಾರೆ. ಆದರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಭಾರತೀಯ ವಿಚಾರಧಾರೆಗಳು, ದೈವಿಕವಾದಂಥ ಅನುಗ್ರಹಗಳು ತಲುಪಬೇಕು ಅಂತ ಹೇಳುವಂಥ ಆಶಯ ಮತ್ತು ಉದ್ದೇಶ ಎರಡನ್ನು ಇರಿಸಿಕೊಂಡು ಅನೇಕರು ಕೆಲಸ ಮಾಡುವಂಥವರು ಸಮಾಜದ ನಡುವಿನಲ್ಲಿದ್ದಾರೆ. ಇವತ್ತು ಅಂತಹದ್ದೇ ಒಬ್ಬ ವ್ಯಕ್ತಿ ನಮ್ಮ ಜೊತೆಗೆ, ನಮ್ಮ ಈ ಮೊದಲ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಇದ್ದಾರೆ. ಮಾತ್ರ ಅಲ್ಲ, ಅವರು ನಮಗೆ ಸಾಮಾನ್ಯ ಆಚರಣೆಗಳು, ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಅಥವಾ ನಮ್ಮ ಮನೆಗಳಲ್ಲಿ ನಾವು ಯಾವ ರೀತಿಯಾಗಿ ದೇವರನ್ನು ಪೂಜಿಸಬೇಕು ಮತ್ತು ಭಜಿಸಬೇಕು ಅನ್ನುವಂಥ ಒಂದು ವಿಚಾರವನ್ನು ನಮ್ಮ ಮುಂದೆ ಇಡಲಿಕ್ಕಿದ್ದಾರೆ. ಇವತ್ತಿನ ಈ ಸಂಚಿಕೆಗೆ ನಾನು ವೇದಮೂರ್ತಿ ಕಶೆಕೋಡಿ ಸೂರ್ಯನಾರಾಯಣ ಭಟ್ರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಸೂರ್ಯನಾರಾಯಣ ಭಟ್ರೆ, ಆಧ್ಯಾತ್ಮ ಅಂತ ಹೇಳುವಂಥದ್ದು, ಆಧ್ಯಾತ್ಮ ಪ್ರಪಂಚ ಅಂತ ಹೇಳುವಂಥದ್ದು ಒಂದು ದೊಡ್ಡದಾದಂಥ ಒಂದು ವ್ಯವಸ್ಥೆ ಅಂತ ನಾವು ತಿಳಿದುಕೊಂಡಿದ್ದೇವೆ. ಅಥವಾ ಒಂದು ಅದು ಸಾಗರ ಆದರೆ ಆ ಸಾಗರಗಳಿಗೆ ಅನೇಕ ಬೇರೆ ಬೇರೆ ಭಾಗಗಳಿಂದ ನದಿಗಳಾಗಿ ಸೇರಿಕೊಳ್ಳುವುದನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ನಾವು ಆ ಸಾಗರವನ್ನು ಸೇರಬೇಕಾದ್ರೆ ನದಿಯಾಗಿಯೋ ತೊರೆಯಾಗಿಯೋ ಅಥವಾ ಸಣ್ಣ ಸಣ್ಣ ಹಳ್ಳಗಳ ಮೂಲಕವೋ ನಾವು ಹೋಗುವಂಥದ್ದು ಆಧ್ಯಾತ್ಮದ ದೊಡ್ಡ ಸಾಗರದೆಡೆಗೆ. ಒಬ್ಬ ಸಾಮಾನ್ಯವಾದಂಥ ವ್ಯಕ್ತಿಯ ಇವತ್ತು ಇರುವಂಥ ಒಂದು ಪ್ರಶ್ನೆಗಳನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿ ಅದರಿಂದ ಉತ್ತರವನ್ನು ಪಡೆಯುವಂಥ ಕೆಲಸವನ್ನು ಈ ಸಂಚಿಕೆಯಲ್ಲಿ ಮಾಡುತ್ತೇವೆ. ಒಬ್ಬ ಸಮಾಜದಲ್ಲಿ ಒಬ್ಬ ಸಾಮಾನ್ಯನಾಗಿರ್ತಕ್ಕಂಥ ವ್ಯಕ್ತಿ ದೇವರನ್ನು ಎಲ್ಲಿ ಕಾಣುತ್ತಾನೆ ಅಂತ ಕೇಳಿದರೆ ದೇವಸ್ಥಾನಗಳಲ್ಲಿ ಕಾಣುತ್ತಾನೆ. ಅಥವಾ ಇನ್ನೂ ಒಂದಷ್ಟು ಜನರು ತಮ್ಮ ಮನೆಗಳಲ್ಲೇ ತಾವು ದೇವರನ್ನು ಪೂಜೆ ಮಾಡ್ತಾರೆ, ಇಷ್ಟ ದೇವರುಗಳನ್ನು ಆರಾಧನೆ ಮಾಡುವುದನ್ನು ಕಾಣುತ್ತೇವೆ. ಯಾವುದಾದ್ರೂ ದೇವರನ್ನು ಆರಾಧನೆ ಮಾಡಬೇಕು ಅಥವಾ ಇಂತಹದ್ದೇ ದೇವರನ್ನು ಆರಾಧನೆ ಮಾಡಬೇಕು, ಹೀಗೇ ಆರಾಧನೆ ಮಾಡಬೇಕು, ಹೀಗೆ ಮಾಡಿದರೆ ದೇವರು ಒಲಿತಾನೆ ಅಂತ ಶಾಸ್ತ್ರಗಳು ಹೇಳಿದೆಯಾ ಅಥವಾ ಶಾಸ್ತ್ರದಲ್ಲಿ ಇದಕ್ಕೊಂದು ಮಾನದಂಡಗಳಿದೆಯಾ ಅಂತ ಹೇಳುವಂಥದ್ದು ನನ್ನ ಮೊದಲ ಪ್ರಶ್ನೆ. ಆಧ್ಯಾತ್ಮಿಕ ಸಾಧನೆಗೆ ಬೇರೆ ಬೇರೆ ದಾರಿಗಳಿವೆ. ನಮಗೆ ದೇವರನ್ನು ಕಾಣಬೇಕು ಅಂತಾದರೆ ಮೊದಲು ನಾವು ದೇವರು ಅಂದರೆ ಏನು ಅಂತ ನಾವು ತಿಳ್ಕೊಳ್ಬೇಕು. ಯಾರೋ ಒಬ್ಬ ಕಣ್ಣಿಗೆ ಕಾಣದವ ಇದ್ದಾನೆ, ನಾವು ದೇವಿ ಮಹಾತ್ಮೆಯಲ್ಲಿ ದೇವಿಯನ್ನು ನೋಡಿದ ಹಾಗೆ ಎಲ್ಲಿಯೋ ನಮಗೆ ಕಷ್ಟ ಬಂದಾಗ ಅವಳು ಬಂದು ನಮ್ಮನ್ನು ರಕ್ಷಣೆ ಮಾಡ್ತಾಳೆ, ಈ ರೀತಿಯಾಗಿ ದೇವರ ಕಲ್ಪನೆಯನ್ನು ಮಾತ್ರ ಕಟ್ಟಿಕೊಳ್ಳುವಂಥದ್ದೇ ಮೊದಲ ತಪ್ಪು. ದೇವರಿಗೆ ನಾವು ಕೆಲವು ಶಬ್ದಗಳಲ್ಲಿ ಸಂಬೋಧಿಸ್ತೇವೆ. ಸರ್ವವ್ಯಾಪಿ, ಸರ್ವಶಕ್ತ, ಸರ್ವಾತ್ಮಕ. ಏನಿದು ಅಂತ ಮೊದಲು ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಅಂತ. ಸರ್ವವ್ಯಾಪಿ ಅಂದರೆ ಎಲ್ಲ ಕಡೆಯಲ್ಲಿ ಇರುವವ. ಸರ್ವಶಕ್ತ, ಯಾವುದನ್ನು ಮಾಡಲಿಕ್ಕೂ ಆತನಿಗೆ ಸಾಮರ್ಥ್ಯ ಇದೆ. ಮತ್ತು ಸರ್ವಾತ್ಮಕ, ಎಲ್ಲದರ ಒಳಗಡೆ ಆತನಿದ್ದಾನೆ. ಇದು ಇರುವಂಥದ್ದು. ಆದರೆ ಎಲ್ಲ ಕಡೆಯಲ್ಲಿ ಇರುವಂತಹ ಆ ಚೈತನ್ಯವನ್ನು ನಮಗೆ ಗುರುತಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾವುದೋ ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಿದಂಥವರಿಗೆ ಅಥವಾ ಹಿಂದಿನ ಕಾಲದಲ್ಲಿದ್ದಂತಹ ಅಪರೋಕ್ಷ ಜ್ಞಾನಿಗಳಿಗೆ, ಋಷಿಮುನಿಗಳೆಲ್ಲ ಇದ್ರಲ್ಲ, ಅಂಥವರೆಲ್ಲ ತುಂಬ ಸಾಧನೆ ಮಾಡಿದವರು, ಅವರಿಗೆ ಕಂಡುಕೊಳ್ಳಲಿಕ್ಕೆ ಬೇರೆ ಬೇರೆ ದಾರಿ ಇತ್ತು. ನಾವು ಎಲ್ಲಿಂದ ಬಂದಿದ್ದೇವೆ ಮತ್ತು ಈ ಶರೀರವನ್ನು ಕಳ್ಕೊಂಡ ನಂತರ ನಾವು ಎಲ್ಲಿಗೆ ಹೋಗ್ತೇವೆ, ಇದು ನಮಗೆ ಗೊತ್ತಿಲ್ಲದ ವಿಚಾರ. ಅದಕ್ಕೆ ಹೇಳ್ತಾರೆ, ಉತ್ತಮ ಲೋಕ ಪ್ರಾಪ್ತಿಯಾಗಬೇಕು ಅಂತಾದರೆ ಮತ್ತೆ ಜೀವಿತಾನಂತರದಲ್ಲಿ ಭಗವಂತನ ಪದತಲಕ್ಕೆ ನಾವು ಹೋಗಿ ಸೇರಬೇಕು ಅಂತಾದರೆ, ದೇವರಲ್ಲಿ ಈ ಜೀವ ಒಂದಾಗಬೇಕು ಅಂತಾದರೆ, ಒಂದು ಆಧ್ಯಾತ್ಮದ ಎಲ್ಲ ಕಡೆಯಲ್ಲಿ ನಾವು ಉಪಯೋಗ ಮಾಡುವಂಥ ಶ್ಲೋಕ ಇದೆ.
ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಭಗವಂತ ಅನ್ನುವಂಥವ ಅವ ಪೂರ್ಣನಾಗಿ ಇರುವುದು ಯಾವತ್ತೂ ಕೂಡ. ಆತನಿಂದ ತೆಗೆಯಲ್ಪಟ್ಟಂತಹ ಕೊಡಲ್ಪಟ್ಟಂತಹ ನಮ್ಮಂತಹ ಜೀವಗಳು ಕೋಟ್ಯಂತರ ಜಗತ್ತಲ್ಲಿವೆ. ಅದು ಪೂರ್ಣವೇ ಅಂತ, ಅದು ಕೂಡ ಪೂರ್ಣವೇ. ಅಂದರೆ ನಮ್ಮ ಒಳಗಿದ್ದವನೂ ದೇವರೇ, ಎಲ್ಲ ಕಡೆಯಲ್ಲಿದ್ದವನೂ ದೇವರೇ. ಒಂದು ದಿನ ಈ ಶರೀರವನ್ನು ಬಿಟ್ಟು ಮತ್ತೆ ನಮ್ಮ ಜೀವ ಹೋದರೆ ಮತ್ತೆ ಆ ಭಗವಂತನಲ್ಲಿ ಸೇರ್ತದೆ. ಆದರೂ ಅದು ಪೂರ್ಣವಾಗಿಯೇ ಉಳಿತದೆ. ಎಷ್ಟು ಪೂರ್ಣ ಜೀವಗಳು ಹೋಗಿ ಸೇರಿದರೂ ಕೂಡ ಸಮುದ್ರ ಹೇಗೆ ಎಲ್ಲೆ ಮೀರಿ ಹರಿಯುವುದಿಲ್ವೋ ಅದೇ ರೀತಿಯಾಗಿ ಭಗವಂತ ಅನ್ನುವಂಥವ ಯಾವತ್ತೂ ಅದೇ ರೀತಿಯಲ್ಲಿರುವವ, ಪೂರ್ಣನಾಗಿ ಇರುವವ. ಈ ಜೀವ ಭಗವಂತನಲ್ಲಿ ಲೀನ ಆಗಬೇಕು. ಅದಕ್ಕೆ ಭಗವತ್ಪಾದರಂಥವರು ಕೊಟ್ಟ ಶಬ್ದಗಳು ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ ಇರ್ಬೋದು. ಅಹಂ ಬ್ರಹ್ಮಾಸ್ಮಿ ಅವರ ಮಾತು ನಮಗೆ ಆ ಶಬ್ದಗಳು ಕೇಳಲಿಕ್ಕೆ ಚಂದ ಕಾಣ್ತದೆ ಅಂತ. ಆ ಭಾವ, ಗೂಢಾರ್ಥ ಮತ್ತು ಅದರ ಭಾವ ಅದು ಎರಡು ಕೂಡ ಬಹಳ ಟಫ್ ಅಂತ. ಸಾಮಾನ್ಯ ಜನರಿಗೆ ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಯಾರು ಷಟ್ಶಾಸ್ತ್ರಗಳನ್ನು ವೇದಾದಿಗಳನ್ನು ಅಧ್ಯಯನ ಮಾಡಿರ್ತಾನ ಆತ ಒಂದಷ್ಟರ ಮಟ್ಟಿಗೆ ಆತನಿಗೆ ಅರ್ಥ ಆಗ್ಬೋದು. ಸಾಮಾನ್ಯ ಜನರಿಗೆ ಇದು ಅರ್ಥ ಆಗುವಂಥದ್ದು ಕಷ್ಟ. ಅದಕ್ಕೋಸ್ಕರ ನಮಗೆ ಅರ್ಥ ಆಗಬೇಕು ಅನ್ನುವುದಕ್ಕೋಸ್ಕರ ಸುಲಭದ ಕೆಲವು ಶ್ಲೋಕಗಳನ್ನು ನಮಗೆ ತಿಳಿಸಿದ್ದಾರೆ. ದೇಹೋ ದೇವಾಲಯ ಪ್ರೋಕ್ತಃ, ಈ ದೇಹವೇ ದೇಗುಲ. ಕನ್ನಡದಲ್ಲಿ ಅಂತ ವಾಕ್ಯಗಳಿವೆ. ಜೀವೋ ದೇವ ಸದಾಶಿವ ತ್ಯಜೇತ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯೇತ್. ನಾವು ದೇವರನ್ನ ಹೊರಗಡೆಯಿಂದ ಕಾಣಲಿಕ್ಕೆ ಮೊದಲು ನಮ್ಮೊಳಗಡೆ ಆತನಿದ್ದಾನೆ ಅನ್ನುವುದನ್ನು ಗುರುತಿಸಿಕೊಂಡು ಅದನ್ನು ಸಾಧ್ಯ ಇದ್ದರೆ ಸ್ಮರಣೆ ಮಾಡಬೇಕು. ನಿನ್ನೊಳಗಿದ್ದ ದೇವರನ್ನು ನೀನು ಕಾಣು. ಸಾಧ್ಯ ಇಲ್ಲ ಅಂತಾದಾಗ ಹೊರಗಡೆ ಯಾವುದೋ ಪ್ರತೀಕದಲ್ಲಿ ದೇವರನ್ನು ಕಾಣುವಂತಹ ಪ್ರಯತ್ನ. ಎಲ್ಲ ಕಡೆಯಲ್ಲಿ ದೇವರನ್ನು ಕಾಣಲಿಕ್ಕೆ ನಮಗೆ ಆಗುವುದಿಲ್ಲ ಸರ್ವಶಕ್ತನನ್ನು ಅನ್ನುವುದಕ್ಕೋಸ್ಕರ ಯಾವುದೋ ಪ್ರತಿಮೆ ಇಟ್ಟುಕೊಂಡು ಕಲಶವೋ ಅಥವಾ ಒಂದು ಸಾಲಗ್ರಾಮ ಶಿಲೆಯೋ ದೇವರ ಒಂದು ಮೂರ್ತಿಯೋ ಒಂದು ಭಾವಚಿತ್ರ ದೇವರದ್ದ ಇಟ್ಟುಕೊಂಡಾಗ ನಮಗೆ ಆ ಭಕ್ತಿ ಬರ್ತದೆ, ಭಾವ ಬರ್ತದೆ ಅನ್ನುವುದಕ್ಕೋಸ್ಕರ ಮಾತ್ರ ಪ್ರತೀಕ ಇರುವಂಥದ್ದು. ನಿಜವಾಗಿ ಪ್ರತಿಮೆಯಲ್ಲಿ ದೇವರನ್ನು ಆರಾಧನೆ ಮಾಡುವಂಥದ್ದು ಹೇಳಿದರೆ ಸ್ಪಷ್ಟ ಹೇಳ್ತಾರೆ, ಪ್ರತಿಮಾಸು ಅಲ್ಪ ಬುದ್ಧಿ. ನಮ್ಮ ದೇವಸ್ಥಾನಕ್ಕೆ ಹೋಗಿ ದೇವರನ್ನು ನೋಡೋದು, ಫೋಟೋ ಇಟ್ಟು ದೇವರನ್ನು ಆರಾಧನೆ ಮಾಡೋದು ಎಲ್ಲ ಅಲ್ಪ ಬುದ್ಧಿಗಳು ಅಂತ. ನಾವು ನಿಜವಾಗಿ ಎಲ್ಲರೂ ಅಲ್ಪ ಬುದ್ಧಿಗಳೇ. ನಮಗೆ ಅದನ್ನು ಮೀರಿ ನಮಗೆ ಚಿಂತನೆ ಮಾಡಲಿಕ್ಕೆ ಆಗುವುದಿಲ್ಲ. ನಮಗೆ ಅದು ಅನಿವಾರ್ಯ ಅಂತ ಆಗಿದೆ. ಹಾಗಾದರೆ ಆ ದೇವರನ್ನು ಕಾಣಲಿಕ್ಕೆ ದಾರಿ ಯಾವುದು ಕೇಳಿದರೆ ಮೊದಲ ದಾರಿ ಇರುವಂಥದ್ದು ಜ್ಞಾನಾದೇವಹಿ ಕೈವಲ್ಯಂ. ನಿರಂತರ ಅಧ್ಯಯನ ಮಾಡುವಂಥದ್ದು, ಜ್ಞಾನಾರ್ಜನೆ ಮಾಡುವಂಥದ್ದು, ಇದೇ ನಮಗೆ ಮೋಕ್ಷಕ್ಕೆ ಕಾರಣ ಅಂತ. ಮತ್ತೆ ಭಗವಂತನಲ್ಲಿ ನಾವು ಸೇರಬೇಕು ಅಂತ ಆದರೆ ಮೊದಲ ಹೆಜ್ಜೆ ಸುಲಭದ ದಾರಿ ಹೇಳಿದರೆ ಇದು. ಆದರೆ ನಮಗೆ ಅದು ಕಷ್ಟ ಆಗಿದೆ. ಅಲ್ಲ, ಈಗ ನೀವು ಈಗ ಅಧ್ಯಯನ ಮಾಡಬೇಕು ಅಂತ ಯಾವುದನ್ನು ಅಂತ ಪ್ರಶ್ನೆ ಇಲ್ವಾ? ಯಾವ ವಿದ್ಯೆಯನ್ನ ವಿದ್ಯೆ ಅಂತ ಇರುವ ಯಾವ ವಿದ್ಯೆಯೋ ಆಗ್ತದೆ. ಅಲ್ಲ, ಯಾವ ವಿದ್ಯೆ ಆಗ್ತದೆ ಅಂತ ಅಲ್ಲ, ವೈಜ್ಞಾನಿಕ ವಿದ್ಯೆಗಳು ಅಥವಾ ವಿದ್ಯೆಯನ್ನು ಅರ್ಜನೆ ಮಾಡಬೇಕು. ಆ ವಿದ್ಯೆ ನಮಗೆ ಏನು ಹೇಳಿಕೊಡ್ಬೇಕು ಕೇಳಿದ್ರೆ, ಅಲ್ಲ, ವಿದ್ಯೆ ಅಂದ್ರೆ ವೇದಗಳು, ಉಪನಿಷತ್ತುಗಳು ಮತ್ತು ಈ ತರದ ಧಾರ್ಮಿಕ ವಿಚಾರಗಳ ಅಥವಾ ಇವತ್ತಿನ ವೈಜ್ಞಾನಿಕ ಶಿಕ್ಷಣವು ಅಂತ. ವಿದ್ಯೆಯಲ್ಲಿ ಇವತ್ತಿನ ವೈಜ್ಞಾನಿಕ ಶಿಕ್ಷಣ ಅಲ್ಲ. ವಿದ್ಯೆ ಅಂದ್ರೆ ಯಾ ವಿದ್ಯಾ ಸಾ ವಿಮುಕ್ತಯೇ ಅಂತೆಲ್ಲ ಮಾತುಗಳಿವೆ. ಯಾವುದನ್ನು ನಾನು ಕಲ್ತದ್ದರಿಂದಾಗಿ ನಾನು ಸತ್ತ ನಂತರ ಮೋಕ್ಷಕ್ಕೆ ಹೋಗ್ಬೋದು ಅನ್ನೋದನ್ನ ನನಗೆ ಆ ವಿದ್ಯೆ ಹೇಳಿಕೊಡ್ತದೆ ಅಂತ ಆದ್ರೆ ಸಾ ವಿದ್ಯಾ, ಅದಕ್ಕೆ ವಿದ್ಯೆ ಅಂತ ಹೆಸರು. ಅಥವಾ ಯಾವ ವಿದ್ಯೆಯನ್ನು ಕಲ್ತದ್ದರಿಂದಾಗಿ ನಾಳೆಯ ದಿನ ನನಗೆ ತುಂಬಾ ಸಂಪಾದನೆ ಮಾಡ್ಬೋದೋ ಅದು ವಿದ್ಯೆ ಅಲ್ಲ ಅಂತ, ಅದನ್ನು ವಿದ್ಯೆ ಅಂತ ಹೇಳಲಿಲ್ಲ ಅಂತ. ಅದು ಐಹಿಕವಾಗಿ ನಾವು ಸಾಧನೆ ಮಾಡಲಿಕ್ಕೆ ಅದು ನಮಗೆ ಅನುಕೂಲ ಅಂತ ಅಷ್ಟೇ. ದೇವರನ್ನ ಕಾಣಲಿಕ್ಕೆ 3 ದಾರಿಯನ್ನು ಹೇಳಿದ್ದಾರೆ. ಮೊದಲನೇದ್ದು ಜ್ಞಾನ ಮಾರ್ಗ. ಜ್ಞಾನ ಅಂದ್ರೆ ಯಾವ ವಿದ್ಯಾ ಸಾ ವಿಮುಕ್ತಯೇ. ನಾನು ಸತ್ತ ನಂತರ ಮೋಕ್ಷಕ್ಕೆ ಹೋಗುದು ಹೇಗೆ? ಈಗ ಡಿಗ್ರಿ ಮಾಡೋದು, ಮಾಸ್ಟರ್ ಡಿಗ್ರಿ ಮಾಡೋದು, ಅದಕ್ಕಿಂತ ಹೆಚ್ಚಿಗೆ ಇನ್ನೂ PhD ಮಾಡೋದು, ಅದಕ್ಕಿಂತ ಮತ್ತೆ ಇನ್ನೊಂದು ಕಲಿಯುವುದು, ಅದಲ್ಲ. ಅದು ಬೇಡ ಅಂತ ಅರ್ಥ ಅಲ್ಲ ಅಂತ. ಅದು ಬೇಕು, ಬಟ್ ಇದಕ್ಕೆ ಅದಲ್ಲ ಅಂತ. ಇದಕ್ಕೆ ಅದಲ್ಲ. ಈ ಜಗತ್ತಿನ ಸೃಷ್ಟಿ ಏನು ಅಂತ ಗೊತ್ತಬೇಕು. ಯಾವ ಶಕ್ತಿ ಜಗತ್ತನ್ನು ನಿಯಾಮನೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಬೇಕು. ಮತ್ತು ನಾನು ಹುಟ್ಟಿನಿಂದ ಸಾಯುವಲ್ಲಿವರೆಗೆ ಒಂದು ಮಾನವನಾಗಿ ಈ ಜಗತ್ತಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ಹೇಳಿಕೊಡ್ಬೇಕು. ಅದು ವಿದ್ಯೆ. ಚರಾಚರ ಜಗತ್ತಿನಲ್ಲಿ ಎಲ್ಲದರಲ್ಲಿಯೂ ಭಗವಂತನಿದ್ದಾನೆ. 84 ಲಕ್ಷ ಜೀವರಾಶಿಗಳು ಅಂತ ಹೇಳಿದಿರಲ್ಲ, ಅಷ್ಟು ಜೀವರಾಶಿಗಳಿಗೂ ಕೂಡ ಜಗತ್ತಿನಲ್ಲಿ ಬದುಕಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಾದ್ದು ಮಾನವನ ಕರ್ತವ್ಯ. ನಿಜವಾಗಿ ದೇವರ ಪೂಜೆ ಅದು ಅಂತ. ನಾವು ಇದನ್ನೆಲ್ಲವನ್ನ ನಮಗೆ ತಿಳಿಸಿಕೊಡುವಂತಹ ವಿದ್ಯೆ ಏನಿದೆ ಅದು ನಿಜವಾದ ಆಧ್ಯಾತ್ಮ ವಿದ್ಯೆ ಅಂತ ಹೇಳಿದರೆ ಅದೇ. ಜ್ಞಾನದ ಮುಖಾಂತರ ದೇವರನ್ನ ಕಾಣಬಹುದು.
ಅಲ್ಲ ಅಂತ ಆದ್ರೆ, ದೇವರ ಅನುಗ್ರಹ ಪ್ರಾಪ್ತಿ ಆಗಬೇಕು ಅಂತಾದ್ರೆ ಎರಡನೇ ದಾರಿ ಇರೋದು ಭಕ್ತಿ ಮಾರ್ಗ. ಎಲ್ಲರಿಗೂ ಜ್ಞಾನ ಮಾರ್ಗ ಸಾಧಿಸಲಿಕ್ಕೆ ಆಗ್ತದೆ ಅಂತ ಇಲ್ಲ ಅಂತ ಆದಾಗ ಭಕ್ತಿಯ ಮುಖಾಂತರ ದೇವರನ್ನ ಕಾಣ್ಬೋದು. ನಾವು ಎಷ್ಟು ಜನರನ್ನು ನೋಡ್ಲಿಲ್ಲ, ಒಬ್ಬ ಮಾಂಸವನ್ನು ಕಡ್ದು ಮಾರ್ತಾ ಇದ್ದಂತಹ ಧರ್ಮವ್ಯಾಧನಿಗೆ ಅವ ಜ್ಞಾನವನ್ನ ಶಾಸ್ತ್ರವನ್ನೆಲ್ಲ ಕಲ್ತವಲ್ಲ ಅಂತ, ಆದ್ರೆ ದೇವರಲ್ಲಿ ಆತನಿಗೆ ಭಕ್ತಿ ಇತ್ತು. ಇವತ್ತಿಗೆ ನಾವು ಭಕ್ತಿಗೆ ಉದಾಹರಣೆ ಕೊಡ್ಬೇಕಾದ್ರೆ ಆತನ ಹೆಸರನ್ನು ಧರ್ಮವ್ಯಾಧನೆಲ್ಲ ಉಲ್ಲೇಖ ಮಾಡ್ತೇವೆ. ಯಾವ ಜಾತಿಯಲ್ಲಿ ಹುಟ್ಟಿದ್ರೋ ಗೊತ್ತಿಲ್ಲ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿ ಅಂತ ಪ್ರಾರ್ಥನೆ ಮಾಡಬೇಕಾದ್ರೆ ಕಥೆ ಕೇಳಿದ್ದೇವೆ ನಾವು. ಅವ ಕೃಷ್ಣ ತಿರುಗಿ ನಿಂತಂತೆ. ಹೇಗೆ ಸಾಧ್ಯ ಆಯಿತು ಅಂತ. ಇಡೀ ಜೀವಿತದಲ್ಲಿ ಅನುಷ್ಠಾನದಲ್ಲಿ ಇದ್ದಂಥವರಿಗೆ ದೇವರನ್ನು ಒಲಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದು ಸತ್ಯವಾದ ಕಥೆಯ ಕಟ್ಟುಕಥೆಯ ಗೊತ್ತಿಲ್ಲ, ಕಥೆ ಅಂತೂ ಕೇಳಿದ್ದೇವೆ ನಾವು. ಅದರಲ್ಲಿ ಆತನ ಭಕ್ತಿಗೆ ದೇವರು ಒಲ್ದದ್ದು ಅಂತ. ದೈಹಿಕವಾಗಿ ಶುದ್ಧವಾಗಿದ್ನ, ಇದು ಯಾವುದನ್ನು ಬೇಡರ ಗಣ್ಣಪ್ಪನ ಉದಾಹರಣೆಯನ್ನು, ಬೇಡರ ಗಣ್ಣಪ್ಪನದ್ದು, ಇಂತಹ ಸಾವಿರ ಉದಾಹರಣೆಗಳಿವೆ. ಭಕ್ತಿ ಮಾರ್ಗದಿಂದ ದೇವರನ್ನ ಒಲಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ನಿಷ್ಠೆ ಬೇಕು ಅಂತ. ಇದೇ ದಾರಿ ಅಂತ ಏನೂ ಇಲ್ಲ. ಇದನ್ನು ಬಿಟ್ಟು ಈಗಿನ ಕಾಲಕ್ಕೆ ನಿಜವಾಗಿ ಪಥ್ಯ ಆಗುವ ರೀತಿಯಲ್ಲಿ ನಾವು ಅನುಸರಿಸಬೇಕಾದ ರೀತಿಯಲ್ಲಿ ಒಂದನ್ನು ಹೇಳ್ತಾರೆ, ಕರ್ಮ ಮಾರ್ಗ. ಎಲ್ಲ ಕಡೆಯಲ್ಲಿದ್ದ ದೇವರನ್ನು ಕಾಣ್ತೀಯ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತೀಯ, ಹೋಮ ಮಾಡ್ತೀಯ, ಇದು ಮಾತ್ರ ಮುಖ್ಯ ಅಲ್ಲ ಅಂತ. ನೀನು ಜೀವನಕ್ಕೋಸ್ಕರ ಯಾವ ದಾರಿಯನ್ನು ನೀನು ಅನುಸರಿಸ್ತಾ ಇದ್ದೀಯ ವೃತ್ತಿಯಾಗಿ, ಆ ವೃತ್ತಿಯನ್ನು ನಿಷ್ಠೆಯಿಂದ ಮಾಡು. ಅದಕ್ಕಿಂತ ದೊಡ್ಡ ದೇವರ ಪೂಜೆಯೇ ಇಲ್ಲ. ದೇವರ ಅನುಗ್ರಹ ಪ್ರಾಪ್ತಿ ಆಗ್ತದೆ. ಕರ್ಮ ಮಾರ್ಗ. ಕರ್ಮ ಮಾರ್ಗಕ್ಕೆ ಬೇರೆ ಬೇರೆ ಅರ್ಥಗಳಿವೆ. ನಾವು ತಿಳ್ಕೊಳ್ಬೇಕಾದ ಪ್ರಧಾನ ಅರ್ಥ ಇದು ಅಂತ. ನಾವು ಮಾಡುವ ವೃತ್ತಿಯನ್ನು ನಿಷ್ಠೆಯಲ್ಲಿ ಮಾಡ್ತಾನೆ ಅಂತ ಆದರೆ ಅವನಿಗೆ ಬೇರೆ ದೇವರ ಅನುಗ್ರಹ ಬೇಕು ಅಂತಿಲ್ಲ, ಅದರಿಂದಲೇ ಪ್ರಾಪ್ತಿ ಆಗ್ತದೆ. ಈ ರೀತಿ ಬೇರೆ ಬೇರೆ ದಾರಿಗಳನ್ನು ಹೇಳಿದ್ದಾರೆ. ಅವನಿಗೆ ಸರಿ ಅನ್ನಿಸುವ ದಾರಿಯಲ್ಲಿ ಅವ ತೊಡಗಿಸಿಕೊಳ್ಬೋದು. ಆದರೆ ಯಾವ ದಾರಿಯಲ್ಲೇ ಆತ ಸಾಗುದಿದ್ರೂ ಕೂಡ ಒಂದಂತೂ ಆತನಿಗೆ ಕರ್ತವ್ಯ ಅಂತ. ಕೆಲವು ದೇವರಿಗೆ ಕೈ ಮುಗಿಬೇಕಾದ್ರೂ, ನಿತ್ಯಾನುಷ್ಠಾನವನ್ನು ಉಳಿಸಿಕೊಳ್ಬೇಕಾದ್ದು, ಜಪ ಮಾಡಬೇಕಾದ್ದು, ಇದು ನಮ್ಮ ಕರ್ತವ್ಯ. ನಿತ್ಯ ಕರ್ಮಗಳು, ನೈಮಿತ್ತಿಕ ಕರ್ಮಗಳು, ಕಾಮ್ಯ ಕರ್ಮಗಳು ಅಂತ ಇವೆ. ನಿತ್ಯ ಕರ್ಮಗಳು ಅಂತ ಕೇಳಿದರೆ, ನಿತ್ಯ ಕರ್ಮಗಳನ್ನು ನಿತ್ಯ ನಾನು ಸಂಧ್ಯಾ ವಂದನೆ ಮಾಡ್ತೇನೆ, ಸೂರ್ಯನಿಗೆ ಅರ್ಘ್ಯ ಕೊಡ್ತೇನೆ, ನಿತ್ಯ ಜಪ ಮಾಡ್ತೇನೆ, ನಿತ್ಯ ದೇವರ ಪೂಜೆ ಮಾಡ್ತೇನೆ ನಾನು. ಇದಕ್ಕೆ ವಿಶೇಷ ಏನೋ ಫಲ ಪ್ರಾಪ್ತಿ ಇಲ್ಲ, ಯಾವುದೇ ಫಲ ಸಿಗುವುದಿಲ್ಲ ಅದಕ್ಕೆ, ಸ್ಪಷ್ಟವಾಗಿ ಹೇಳ್ತಾರೆ. ಆದರೆ ನಿತ್ಯ ಕರ್ಮಗಳಿಂದ ವಿರಹಿತನಾದರೆ, ಅವ ನಿತ್ಯ ಕರ್ಮ ಮಾಡುವುದಿಲ್ಲ ಅಂತಾದರೆ ಅವನಿಗೆ ಪಾಪ ಬರ್ತದೆ. ಹಾಗಾದರೆ ಅದು ಕರ್ತವ್ಯ ಅವನದ್ದು ಅಂತ. ನಿತ್ಯ ಕರ್ಮ ಮಾಡದೇ ಇರಲಿಕ್ಕೆ ಯಾರಿಗೂ ಆಗುವುದಿಲ್ಲ, ಮಾಡಲೇಬೇಕು. ಎರಡನೇದ್ದು ನೈಮಿತ್ತಿಕ ಕರ್ಮ. ಯಾವುದೋ ಒಂದು ನಿಮಿತ್ತ ಇಟ್ಟುಕೊಂಡು ನಾವು ದೇವತೆಗಳನ್ನು ಆರಾಧನೆ ಮಾಡುವಂಥದ್ದು. ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀತದೆ ಅಂತಾದಾಗ ನಾಂದಿ ಇಡುವಂಥದ್ದು, ಆ ನಿಮಿತ್ತ ಮಾತ್ರ ಅದಕ್ಕೆ ಕಾರಣ. ಆ ನಿಮಿತ್ತ ಮದುವೆ ನಡೀತದೆ ಅಂತಾದರೆ ಯಾವುದೇ ತೊಂದರೆ ಇಲ್ಲದೆ ಮನೆಯಲ್ಲಿ ಆ ಮದುವೆ ನಡೀಲಿ, ಅದಕ್ಕೋಸ್ಕರ ಪೂಜೆಯನ್ನು ಮಾಡುವಂಥದ್ದು. ಒಂದು ಮನೆ ಹೊಸತು ಕಟ್ಟಿದ್ದೇವೆ ಅಂತಾದರೆ ವಾಸ್ತು ರಾಕ್ಷೋಗನಾದಿಗಳು ಏನೋ ಮಾಡ್ತೇವೆ, ಬಲಿದಾನಗಳ, ಅದು ಆ ನಿಮಿತ್ತ ಮಾತ್ರ ಅದಕ್ಕೆ ಫಲ ಇರುವಂಥದ್ದು ಅಂತ. ಇದು ನೈಮಿತ್ತಿಕ ಕರ್ಮಗಳು. ಮೂರನೇದ್ದು ಕಾಮ್ಯ ಕರ್ಮಗಳು ಇರುವಂಥದ್ದು. ಕಾಮ್ಯ ಕರ್ಮಗಳಂದರೆ ನಮಗೆ ಯಾವುದೋ ವಿಶೇಷ ಫಲಪ್ರಾಪ್ತಿ ಆಗಬೇಕು ಅನ್ನೋದನ್ನು ನಾವು ಮನಸ್ಸಲ್ಲಿ ಇಟ್ಟುಕೊಂಡು ಕೆಲವರು ಹರಕೆ ಹೊರ್ತಾರೆ. ನನಗೆ ನನ್ನ ಇಂಥ ಒಂದು ಕೆಲಸ ಆದರೆ ನಾನು ಇಂಥ ಸೇವೆ ಮಾಡಿಸ್ತೇನೆ ಅಂತ ಅಂಥದ್ದು. ಅಥವಾ ನನಗೊಂದು ಸಂತಾನ ಪ್ರಾಪ್ತಿ ಆಗಬೇಕು, ನನಗೊಂದು ಹೊಸ ಮನೆ ಕಟ್ಟುವ ಯೋಗ ನಂಗೆ ಬರಬೇಕು, ಅದಕ್ಕೋಸ್ಕರ ನಾನು ಇಂತಹ ಒಂದು ಸೇವೆ ಮಾಡ್ತಾ ಇದ್ದೇನೆ ಅಂತ ವಿಶೇಷ ಕಾಮನೆಗಳನ್ನು ಇಟ್ಟುಕೊಂಡು ದೇವತೆಗಳನ್ನು ಆರಾಧನೆ ಮಾಡುವಂಥದ್ದು. ಇದನ್ನು 3 ರೀತಿ ಮಾಡಿಕೊಟ್ಟಿದ್ದಾರೆ, ನಿತ್ಯ, ನೈಮಿತ್ತಿಕ ಮತ್ತು ಕಾಮ್ಯ ಕರ್ಮಗಳು ಅಂತ. ನಿತ್ಯ ಕರ್ಮಗಳು ಅದರಲ್ಲಿ ಮೊದಲು ಬರುವಂಥದ್ದು. ಅವ ಹುಟ್ಟಿನಿಂದ ಯಾವ ಜಾತಿ ಅಂತ ಪ್ರಶ್ನೆ ಅಲ್ಲ, ಯಾವ ಕುಲದಲ್ಲಿ ಹುಟ್ಟಿ ಬಂದಿದ್ದಾನೆ ಅಂತ. ಅವನದ್ದೇ ಆದ ಒಂದು ಕುಲಾಚಾರದ ಪ್ರಕಾರ ನಡ್ಕೊಳ್ಬೇಕಾದ್ದು ಅವನ ಕರ್ತವ್ಯ. ಯಾವುದೋ ಇಸ್ಲಾಮಲ್ಲಿ ಹುಟ್ಟಿದವ ಹೇಗೆ ನಮಾಜ್ ಮಾಡುವಂಥದ್ದು ಆತನಿಗೆ ಕರ್ತವ್ಯ ಅನಿವಾರ್ಯ ಅನ್ನಿಸ್ತದ, ಅದೇ ರೀತಿ ಒಬ್ಬ ಹಿಂದುವಾಗಿ ಹುಟ್ಟಿದವನಿಗೆ ನಮ್ಮ ಹಿಂದೂ ಧಾರ್ಮಿಕ ಆಚರಣೆಗಳೇನುಂಟು ಅದನ್ನು ಮಾಡಬೇಕಾದ್ದು ಅನಿವಾರ್ಯ. ಇವತ್ತು ನಾವು ಸಮಾಜದಲ್ಲಿ ನೋಡುವಂಥದ್ದು ಏನು ಕೇಳಿದರೆ, ಯಾವುದನ್ನೋ ತಪ್ಪಿ ಭಕ್ತಿ ಅಂತ ತಿಳ್ಕೊಂಡಿದ್ದೇವೆ, ಯಾವುದೋ ಆಚರಣೆಯನ್ನು ಗೊತ್ತಿಲ್ಲದನ್ನು ನಾವು ಅದು ಸರಿ ಅಂತ ತಿಳ್ಕೊಳ್ತೇವೆ. ನಾವು ಯಾವುದನ್ನು ಮಾಡಬೇಕೋ ಅದನ್ನು ಇವತ್ತು ಮಾಡ್ತಾ ಇಲ್ಲ. ಪ್ರಧಾನ ಕಾರಣ ಏನು ಕೇಳಿದರೆ, ನಮ್ಮಲ್ಲಿ ಧಾರ್ಮಿಕ ಶಿಕ್ಷಣದ ಕೊರತೆ ಇದೆ. ದೇವರಿಗೆ ನಮಸ್ಕಾರ ಹೇಗೆ ಮಾಡಬೇಕು ಅಂತ ಸಾಮಾನ್ಯ ಜನರಿಗೆ ಗೊತ್ತಿಲ್ಲ ಅಂತ ಸುಮ್ಮನೆ ತಲೆ ಎದೆಯನ್ನು ಮುಟ್ಟಿಕೊಂಡು ಹೀಗೆ ಮಾಡ್ತಾರೆ. ಹೌದು, ಈಗ ಎಲ್ಲ ಒಂದು ಕಡೆ ಹೋಗುವಾಗ ನಾವು ಅಬ್ಸರ್ವ್ ಮಾಡಿದ್ದೇವೆ, ಎಲ್ಲ ಒಂದು ಕಡೆ ದೇವರ ಇದ್ದರೆ ನಾವು ಒಂದು ಹೀಗೆ ಮಾಡ್ತೇವೆ, ಅಥವಾ ಕಿಸ್ ಕೊಡುವಂಥದ್ದು, ಹೀಗೆ ಮಾಡುವಂಥದ್ದು ಎಲ್ಲ ಮಾಡ್ತೇವೆ ನಾವು. ಅದರ ಹಿಂದೆ ಏನೋ ಒಂದು ಉದ್ದೇಶ ಇತ್ತು. ಹಿಂದಿನವರು ಯಾವುದೋ ಒಂದು ಕಾರಣಕ್ಕೋಸ್ಕರ ಅದನ್ನು ಮಾಡ್ತಾ ಇದ್ರು, ಇವ ಮಾಡುವುದನ್ನು ಮಾತ್ರ ನೋಡಿದ, ಅದ್ರ ಹಿಂದೆ ಏನು ಒಂದು ಅಂತ ಗೊತ್ತಿಲ್ಲ. ದೇವರಿಗೆ ನಮಸ್ಕಾರ ಮಾಡುವ ಪದ್ಧತಿಯೇ ಹಾಗೆ ಆಯಿತು.
ಮತ್ತೆ ಯಾರೋ ಹಿರಿಯವರು ಸಿಕ್ಕಿದ್ರೆ ಹಿರಿಯವರಿಗೆ ನಮಸ್ಕರಿಸಬೇಕು ಅಂತಿದ್ರೆ ಅವ ನಿಂತಲ್ಲಿಂದಲೇ ಅವನ ಮೊಣಗಂಟು ಹೀಗೆ ಮಾಡಿ ಹೀಗೆ ನಮಸ್ಕಾರ ಹೀಗೆಲ್ಲ ಮಾಡ್ತಾರೆ. ಅದು ಎಲ್ಲಿ ಪೇಟೆಯಲ್ಲಿ ನೋಡಿದ್ರ, ಚಲನಚಿತ್ರದಲ್ಲಿ ನೋಡಿದ್ರ, ಅಂತೂ ಅದನ್ನ ಅನುಷ್ಠಾನ ಈಗ ನಮ್ಮ ಊರಿನವ್ರು ಮಾಡ್ತಾ ಇದ್ದಾರೆ ಅಂಥದ್ದನ್ನ. ಕೆಲವರಿಗೆಲ್ಲ ಸ್ವಲ್ಪ ಭಕ್ತಿ ಹೆಚ್ಚಿದ್ದವ ಅಷ್ಟು ಮಾಡ್ಲಿಕ್ಕೆ ಮೊದಲು ಒಂದ್ಸಲ ಚಪ್ಪಲ್ ಕಾಲಲ್ಲಿ ಇದ್ರೆ ತೆಗೆದು ದೇವಸ್ಥಾನದ ಎದುರಿಂದ ಹೋಗುವಂತಾದ್ರೆ ಚಪ್ಪಲ್ ತೆಗೆದು ಒಂದ್ಸಲ ಹೀಗೆ ಮಾಡಿ ಮತ್ತೆ ಪುನಃ ಚಪ್ಪಲ್ ಹಾಕೊಂಡು ಹೋಗ್ತಾನೆ. ಇದು ಅವನ ಭಕ್ತಿ, ಅವನಿಗೆ ಸರಿ ಅನ್ನಿಸುವಂಥದ್ದು ರೀತಿಯಲ್ಲಿ. ದೇವರನ್ನ ಯಾವ ರೀತಿಯಲ್ಲಿ ಬೇಕಾದರೂ ಆರಾಧನೆ ಮಾಡ್ಬೋದು, ಅವನವನಿಗೆ ಸರಿ ಅನ್ನಿಸುವ ರೀತಿಯಲ್ಲಿ ಆರಾಧನೆ ಮಾಡ್ಬೋದು. ಇಂಥದ್ದೇ ದಾರಿ ಆಗಬೇಕು ಅಂತ ಏನಿಲ್ಲ ಅಲ್ಲ. ಆದರೂ ನಮಸ್ಕಾರ ಮಾಡಲಿಕ್ಕೆ ಒಂದು ಕ್ರಮ ಅಂತ ಇರೋದು ಶಾಸ್ತ್ರ ಆಧಾರಿತ, ಶಾಸ್ತ್ರ ಪ್ರಮಾಣದಲ್ಲಿ ದೇವರಿಗೆ ಒಂದು ಕೈ ಮುಗಿಯುವುದಾದ್ರೆ ಹೀಗೆ ಮುಗಿಬೇಕು, ದೇವಸ್ಥಾನದಲ್ಲಿ ಒಂದು ದೇವರನ್ನ ಕೈ ಮುಗಿಬೇಕಾದ್ರೆ ಹೀಗೆ ಮುಗಿಬೇಕು, ದೇವರಿಗೆ ನಮಸ್ಕಾರ ಮಾಡಬೇಕಾದ್ರೆ ಹೀಗೆ ಮಾಡಬೇಕು, ಅಥವಾ ಪ್ರದಕ್ಷಿಣೆ ಬರಬೇಕಾದ್ರೆ ಹೀಗೆ ಬರಬೇಕು ಅನ್ನೋದಕ್ಕೆ ಹೇಗಿದೆ ಶಾಸ್ತ್ರಾಧಾರ? ನಿಜವಾಗಿ ಒಂದು ಪಿಂಡಾಂಡದಲ್ಲಿ ಒಂದು ಅಣುವಿನಲ್ಲಿ ಹೇಗಿದೆಯೋ ಅದೇ ರೀತಿ ಈ ಬ್ರಹ್ಮಾಂಡದಲ್ಲಿ ನಮಗೆ ಕಾಣುವಂಥದ್ದು. ಜಗತ್ತಿನ ಸೃಷ್ಟಿ ಆಗಿದೆ. ನಾವು ದೇಹವನ್ನು ಹೇಗೆ ದೇವಾಲಯ ಅಂತ ಹೇಳಿ ದೇವರು ನಮ್ಮ ಶರೀರದ ಒಳಗಿದ್ದಾರೆ, ಹೃತ್ಕಮಲ ಅಂತ ಕರಿತೇವೆ, ಅಲ್ಲಿ ದೇವರಿದ್ದಾನೆ ಅನ್ನೋದನ್ನು ತಿಳ್ಕೊಳ್ಳಿ ಅಂತ ಆತ್ಮಾರಾಧನೆ ಅಂತೆಲ್ಲ ಬಂದಿರುವಂಥದ್ದು ಅದಕ್ಕೆ, ಒಳಗಿರುವ ದೇವರನ್ನು ಕಾಣಲಿಕ್ಕೆ ಅಂತ. ಅದೇ ರೀತಿಯಾಗಿ ಆ ಎಲ್ಲ ದೇಹದ ಪ್ರಕ್ರಿಯೆಯಲ್ಲಿ ಇಡೀ ಜಗತ್ತಿನ ಸೃಷ್ಟಿ ಇದರಲ್ಲಿದೆ. ಈ ದೇಹದಲ್ಲಿ ನಮಗೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಷ್ಟೇ. ಅದೇ ರೂಪದಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದಷ್ಟನ್ನು ಒಂದು ದೇವಾಲಯದಲ್ಲಿ ಮಾಡುವಂಥ ಪ್ರಯತ್ನ ಮಾಡಿದರು. ಅಲ್ಲಿ ನಾವು ಯಾವ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಇದು ಒಂದೊಂದು ತತ್ವಕ್ಕೆ ಒಂದೊಂದು ಪ್ರತೀಕಕ್ಕೆ ಪೂರಕವಾಗಿ ಅಲ್ಲಿ ದೇವಾಲಯದ ನಿರ್ಮಾಣ ಆಗಿರ್ತದೆ ಅಂತ. ಈಗ ಆಕಾಶ ತತ್ವ ಅನ್ನುವಂಥದ್ದು ದೇವಾಲಯದ ಮಧ್ಯಭಾಗದಲ್ಲಿ ದೇವರ ಗರ್ಭಗೃಹ ಅಂತ ಏನಿರ್ತೇವೆ, ಅದು ದೇವರ ಮೂರ್ತಿ ಇರುವಂಥದ್ದು, ಅದು ಆಕಾಶ ತತ್ವದಿಂದ ನಿರ್ಮಾಣ ಆಗಿರುವಂಥದ್ದು. ಅದಕ್ಕೆ ವಾಸ್ತುಶಾಸ್ತ್ರ ಹೀಗೆಯೇ ನಿರ್ಮಾಣ ಮಾಡಬೇಕು ಅಂತೆಲ್ಲ ಹೇಳಿದ್ದಿದೆ. ಅದರ ಹೊರಗಿಂದ ವಾಯು, ಆಕಾಶಾದ್ ವಾಯು, ಈ ರೀತಿಯಾಗಿ ಒಂದೊಂದೇ ಏನು ಪ್ರಕ್ರಿಯೆ ಸೃಷ್ಟಿಯದ್ದುಂಟೋ ಅದೇ ರೀತಿಯಾಗಿ ದೇವಾಲಯಗಳ ನಿರ್ಮಾಣ ವಾಸ್ತುಶಾಸ್ತ್ರ ಪ್ರಕಾರ ಆಗಿರ್ತದೆ. ಆ ದೇವಸ್ಥಾನಕ್ಕೆ ನಾವು ಹೋಗಬೇಕಾದ್ರೆ ಅಲ್ಲಿಯದ್ದೇ ಆದ ಕೆಲವು ನಿಯಮಗಳನ್ನು ಹೇಳ್ತಾರೆ. ಅದನ್ನು ನಾವು ತಿಳ್ಕೊಂಡು ಪಾಲನೆ ಮಾಡಿದರೆ ಒಳ್ಳೆಯದು. ನಿಜವಾಗಿ ನಾವು ಈ ಬಟ್ಟೆಯನ್ನು ಧರಿಸುವಾಗ ಒಂದು ಬಟ್ಟೆಯನ್ನು ನಾವು ಹರಿದ್ರೆ, ಒಂದು ಸಲ ತುಂಡು ಮಾಡಿದರೆ ಅದನ್ನು ಪುನಃ ಹೊಲಿದು ಧಾರಣೆ ಮಾಡಲಿಕ್ಕಿಲ್ಲ ಅಂತ ಇದೆ. ಅದಕ್ಕೆ ಎಷ್ಟೋ ಸಲ ನಾವು ವೇಷ್ಟಿ ಮಡಿ ಎಲ್ಲ ಇದ್ದರೆ ಅದರ ತುದಿ ಏನಿರ್ತದೆ ಅದನ್ನು ಒಂದ್ಸಲ ತುಂಡು ಮಾಡಿದ ನಂತರ ಅದಕ್ಕೆ ಅಲ್ಲಿಗೆ ಸ್ಟಿಚ್ ಹಾಕ್ಲಿಕ್ಕಿಲ್ಲ ಅಂತ, ಅದು ಶುದ್ಧಾಚಾರಕ್ಕೆ ಬರುವುದಿಲ್ಲ ಅಂತ ಹೇಳ್ತಾರೆ. ಕಾರಣ ಅದು ಅಂತ, ಒಂದು ಸಲ ಬಟ್ಟೆಯನ್ನು ತುಂಡು ಮಾಡಿದರೆ ಹರಿದ ಬಟ್ಟೆಯನ್ನು ಮತ್ತೆ ಜಾಯಿಂಟ್ ಮಾಡಿ ನಾವು ಧಾರಣೆ ಮಾಡಲಿಕ್ಕಿಲ್ಲ. ಇದು ಒಂದು ನಿಯಮ ಇದೆ. ಮತ್ತು ದೇವಾಲಯವನ್ನು, ದೇವರ ಆ ಗರ್ಭಗುಡಿಯಲ್ಲ ಹೊರಗಿನ ಪ್ರಾಂಗಣವನ್ನು ಪ್ರವೇಶ ಮಾಡಬೇಕಾದ್ರೆ ಕನಿಷ್ಠ ಬಟ್ಟೆಗಳಲ್ಲಿ ಇರಬೇಕು, ಮಾನ ಮುಚ್ಚಲಿಕ್ಕೆ ತಕ್ಕ ಬಟ್ಟೆಗಳನ್ನು ಇಟ್ಟುಕೊಂಡಿರಬೇಕು ಅಂತ ಇರೋದು. ಈಗ ಎಡೆ ಹೆಗಲು ಖಾಲಿ ಬಿಟ್ಟಿರಲಿಕ್ಕಿಲ್ಲ, ಅದಕ್ಕೋಸ್ಕರ ಹೆಗಲಲ್ಲಿ ಶಾಲ್ ಹಾಕ್ಕೊಳ್ಬೇಕು. ಕೆಲವು ಕಡೆಯಲ್ಲಿ ವಿಶೇಷ ನಿಯಮಗಳಿವೆ. ಈಗ ಹೆಗಲಲ್ಲಿ ಕೂಡ ಶಾಲ ಹಾಕೊಳ್ಬಾರದು ಅಂತ ನಿಯಮಗಳು ಕೆಲವು ಕಡೆ ಇದೆ. ಕೇರಳಕ್ಕೆಲ್ಲ ಹೋದ್ರೆ, ಈಗ ಅನಂತ ಪದ್ಮನಾಭನ ಹತ್ರ ತಿರುವನಂತಪುರ, ಅಲ್ಲಿ ದೇವಸ್ಥಾನವನ್ನು ಒಳಗೆ ಹೋಗಬೇಕಾದ್ರೆ ಶಾಲ ಹಾಕೊಂಡ್ರೆ ಒಳಗೆ ಪ್ರವೇಶ ಕೊಡುವುದಿಲ್ಲ ಅವರು. ಶಾಲನ್ನು ತೆಗೆದು ಸೊಂಟಕ್ಕೆ ಕಟ್ಟಿಕೊಳ್ಬೇಕು. ಅಲ್ಲಿದ್ದವನಿಗೆ ಅದು ಗೊತ್ತುಂಟಾ ಇಲ್ವೋ ಪ್ರಶ್ನೆ ಅಲ್ಲ, ಅಲ್ಲಿಯೇ ನಿಯಮ ಅದು, ಕ್ಷೇತ್ರಾಚಾರ. ಅದು ಯಾಕೆ ಅಂಥದ್ದು ನಿಯಮ ಬಂದದ್ದು ಕೇಳಿದರೆ, ಬಟ್ಟೆಗಳು ಯಾವತ್ತೂ ಕೂಡ ಎಡದ ಹೆಗಲು ಖಾಲಿ ಬಿಡ್ಲಿಕ್ಕಿಲ್ಲ ಅಂತ ಇದೆ. ಜನಿವಾರ ಹಾಕೋದಾದ್ರೆ ಎಡದ ಹೆಗಲಲ್ಲೇ ನಿಲ್ಬೇಕು. ಶಾಲ ಅಲ್ಲೇ ಹಾಕೊಂಡಿರ್ತೇವೆ ನಾವು. ತರ್ಪಣೆ ವಂದನೆ ಶ್ರಾದ್ಧೆ ಸ್ನಾನ ಕಾಲವು ಕಟವು ಧರೇತ್. ಹೆಗಲಲ್ಲಿದ್ದ ಶಾಲನ್ನು ತರ್ಪಣ ಕೊಡುವ ಸಂದರ್ಭದಲ್ಲಿ, ವಂದನ ದೇವರಿಗೆ ನಮಸ್ಕಾರ ಮಾಡುವ ಸಂದರ್ಭದಲ್ಲಿ, ಶ್ರಾದ್ದ ಕಾಲದಲ್ಲಿ ಮತ್ತು ಸ್ನಾನ ಕಾಲದಲ್ಲಿ ಕಟವು ಧರೇತ್, ಕಟ್ಟಿಗೆ ಕಟ್ಟಿಕೊಳ್ಳಿ, ಸೊಂಟಕ್ಕೆ ಕಟ್ಟಿಕೊಳ್ಬೇಕು ಅಂತ ಉಂಟು. ಅದನ್ನು ಒಳಗೋಗಿ ದೇವರ ಹತ್ರ ನಮಸ್ಕಾರ ಮಾಡುವಾಗ ನೀವು ಬಟ್ಟೆ ತೆಗೆದು ಸೊಂಟಕ್ಕೆ ಕಟ್ಟಿ ನಮಸ್ಕಾರ ಮಾಡಿ ಅಂತ ಅಲ್ಲಿ ಹೇಳಲಿಕ್ಕಾಗುವುದಿಲ್ಲ ಅನ್ನೋದಕ್ಕೋಸ್ಕರ ದೇವಸ್ಥಾನ ಪ್ರವೇಶ ಮಾಡುವಾಗಲೇ ಸೊಂಟಕ್ಕೆ ಬಟ್ಟೆ ಕಟ್ಟಿಕೊಂಡು ಹೋಗ್ಲಿಕ್ಕೆ ಹೇಳುವಂಥ ಪದ್ಧತಿ ಅಲ್ಲಿ ಕೇರಳದಲ್ಲೆಲ್ಲ ಇದೆ. ಇಲ್ಲಿ ಶಾಲ ಹಾಕೊಂಡು ಹೋಗುದಲ್ಲ, ಇಲ್ಲಿ ಶರ್ಟ್ ಹಾಕೊಂಡು ಜೀನ್ಸ್ ಪ್ಯಾಂಟ್ ಹಾಕೊಂಡು ಎಲ್ಲ ನಾವು ಹೋಗ್ತೇವೆ. ಕೇಳಿದರೆ ನೀನು ಯಾರು ಕೇಳಲಿಕ್ಕೆ ಅಂತ ಎಲ್ಲ ಪ್ರಶ್ನೆ ಬರ್ತದೆ. ಅಂದರೆ ಎಲ್ಲರೂ ಧರ್ಮದ ವಕ್ತಾರರೇ ಅಂತ ನಾವು ಸೀಮಿತ. ಈಗ ನೀವು ಪ್ರಶ್ನೆ ಕೇಳಿದರೆ ನಾನು ಉತ್ತರ ಹೇಳಬೇಕು ಅಂತಂದರೆ ನನಗೆ ಗೊತ್ತಿರೋದು ಎಷ್ಟು ಗೊತ್ತಾ, ಒಂದು ಅಣುವಿನಷ್ಟು ನನಗೆ ಗೊತ್ತಿಲ್ಲ ಅಂತ. ಇದಕ್ಕಿಂತ ಎಷ್ಟೋ ಶಾಸ್ತ್ರ ವಿಚಾರಗಳು ಗಹನವಾದದ್ದಿವೆ. ನಾನು ಎಷ್ಟು ಅರ್ಥ ಮಾಡಿಕೊಂಡಿದ್ದೇನೆ ಅದನ್ನಷ್ಟನ್ನು ಹೇಳ್ಬೋದು. ಅದಕ್ಕೆ ನನಗಿಂತ ಹೆಚ್ಚು ಯಾರು ಗೊತ್ತಿದ್ದವರಿದ್ದಾರೆ, ಅವರು ಹೇಳಿದ್ದನ್ನು ನಾನು ಕೇಳುವ ಮನಸ್ಥಿತಿ ನನಗೆ ಇರಬೇಕು ಅಂತ. ಅದಕ್ಕೆ ದೇವಾಲಯಗಳಲ್ಲಿ ತಂತ್ರಿಗಳ ಅಥವಾ ಅರ್ಚಕರ ಇದ್ದರೆ ಅವರಿಗೆ ಇದರ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಿರ್ತದೆ. ಅವ್ರ ಹತ್ರ ಕೇಳಿ ಅದನ್ನು ನಾವು ತಿಳ್ಕೊಂಡು ಅದನ್ನು ದೇವಸ್ಥಾನದಲ್ಲಿ ಇಂಪ್ಲಿಮೆಂಟ್ ಮಾಡೋ ವ್ಯವಸ್ಥೆ ಮಾಡಬೇಕು, ಅನುಸರಣೆ ಮಾಡಬೇಕು.
ಅದಕ್ಕೋಸ್ಕರ ಹರಿದ ಬಟ್ಟೆಯನ್ನು ಮತ್ತೆ ಸೇರಿಸಿ ಹಾಕಬಾರ್ದು ಅನ್ನೋದಕ್ಕೋಸ್ಕರ ದೇವಸ್ಥಾನ ಪ್ರವೇಶ ಮಾಡಬೇಕಾದ್ರೆ ಅಂಗಿ ಹಾಕ್ಕೊಂಡು ಹೋಗ್ಲಿಕ್ಕಿಲ್ಲ. ಅನೇಕ ದೇವಸ್ಥಾನಗಳಲ್ಲಿ ನಿಯಮ ಇದೆ. ಅದರ ಹಿಂದಿನ ಉದ್ದೇಶ ಇರುವಂಥದ್ದು ಅದು ಪ್ರಧಾನವಾಗಿ. ಓಕೆ. ದೇವರಿಗೆ ಇನ್ನು ನೀವೇನು ಕೇಳಿದ್ರೆ ಪ್ರದಕ್ಷಿಣೆ ಹೇಗೆ ಬರಬೇಕು ಅಂತ. ದೇವತಾ ಸಾನ್ನಿಧ್ಯ ಯಾವುದಿದೆ ಆ ದೇವತಾ ಸಾನ್ನಿಧ್ಯವನ್ನು ಬಲಗಡೆಗೆ ಹಾಕಿ ಗಡಿಯಾರ ಹೇಗೆ ತಿರುಗ್ತದೆ ಮುಳ್ಳು, ಅದೇ ರೀತಿಯಾಗಿ ನಾವು ನಮ್ಮ ಬಲಬದಿಗೆ ದೇವತಾ ಸಾನ್ನಿಧ್ಯ ಬರುವ ಹಾಗೆ ದೇವರಿಗೆ ಸುತ್ತು ಬರಬೇಕು ಅಂತ ಇರುವಂಥದ್ದು. ಅದು ಸಹ ವೇಗವಾಗಿ ಓಡಿಕೊಂಡೆಲ್ಲ ಸುತ್ತು ಬರಲಿಕ್ಕಿಲ್ಲ. ಪದೇ ಪದಾಂತರಂಗತ್ವ ಕರವು ಚಲನವರ್ಜಿತವು. ಪದೇ ಪದಾಂತರಂ ಅಂದರೆ ಹೆಜ್ಜೆಯ ಮೇಲೆ ಹೆಜ್ಜೆ ಇಡ್ತಾ ನಿಧಾನವಾಗಿ ಹೋಗಬೇಕು ಅಂತ. ತುಂಬ ಸೂಕ್ಷ್ಮವಾಗಿ ಅದರಲ್ಲಿ ಹೇಳಿದ್ದಿದೆ. ಅಷ್ಟನ್ನು ನಮಗೆ ಮಾಡ್ಲಿಕ್ಕೆ ಆಗ್ತದ ಅಂತ ಪ್ರಶ್ನೆ ಅಲ್ಲ. ಆಪನ್ನ ಪ್ರಸವಾನಾರಿ ತೈಲಪೂರ್ಣಂ ಯಥಾ ಘಟಂ ವಹಂತೀಶನ ಕೈರಿಯಾತಿ ತಥಾ ಕುರಿಯಾತ ಪ್ರದಕ್ಷಿಣಂ ಅಂತ ಇದೆ. 9 ತಿಂಗಳು ಪೂರ್ತಿ ಆದಂತಹ ಒಬ್ಬಳು ಗರ್ಭಿಣಿ ತಲೆಯಲ್ಲಿ ಎಣ್ಣೆ ತುಂಬಿದ ಘಟವನ್ನು ತಲೆಯ ಮೇಲೆ ಇಟ್ಟುಕೊಂಡು ನಡೀತಾ ಹೋಗ್ತಾಳೆ. ತಲೆಯ ಮೇಲೆ ಇಟ್ಟು ಹೋದ್ಲಿ ಎಷ್ಟು ನಿಧಾನವಾಗಿ ಹೋದಾಳು. ತಲೆಯ ಮೇಲೆ ಎಣ್ಣೆ ಇದೆ, ಒಂದನೇದು ಪಾತ್ರದಲ್ಲಿ ಫುಲ್ಲು, ಎರಡನೇದು ಗರ್ಭಿಣಿ 9 ತಿಂಗಳು ಪೂರ್ತಿಯಾಗಿದೆ. ಎಷ್ಟು ಜಾಗೃತೆಯಲ್ಲಿ ನಡ್ಕೊಂಡು ಹೋದಾಳು. ಅಷ್ಟು ಜಾಗೃತೆಯಲ್ಲಿ ಸುತ್ತು ಬನ್ನಿ ನಿಧಾನವಾಗಿ ಅಂತೆಲ್ಲ ಹೇಳಿದ್ದಿದೆ. ಮತ್ತೆ ಆ ಪ್ರದಕ್ಷಿಣೆ ಬರುವ ಸಮಯಕ್ಕೆ ಯಾವುದೇ ಕಾರಣಕ್ಕೆ ಮಾತಾಡ್ಲಿಕ್ಕಿಲ್ಲ ಅಂತ ಇದೆ. ಯಾರೋ ಒಬ್ರು ದೇವಸ್ಥಾನದಲ್ಲಿ ಸಿಕ್ಕಿದ್ರು ನಾವು ನಿಜವಾಗಿ ಮಾತಾಡಬಾರ್ದು. ನಮಗೆ ಅದು ಕೆಲವೊಂದು ಸಲ ಅನಿವಾರ್ಯ ಆಗ್ತದೆ. ದೇವಸ್ಥಾನಕ್ಕೆ ಹೋದ ಯಾರೋ ಸಿಗ್ತಾರೆ ಎದುರು, ನಮಗೆ ಮಾತಾಡದೆ ಸರಿ ಆಗುವುದಿಲ್ಲ. ಇನ್ನೇನು ಮತ್ತೆ ತಿಳ್ಕೊಳ್ತಾರ, ನಮ್ಮ ಬಗ್ಗೆ ಏನೋ ಹೇಳ್ತಾರ ಅನ್ನೋ ಕಾರಣಕ್ಕೋಸ್ಕರ ಕೆಲವ್ರ ಹತ್ರ ಮಾತಾಡಿಬಿರ್ತೇವೆ. ಸಾಧ್ಯ ಇದ್ದಷ್ಟು ದೇವರಿಗೆ ಪ್ರಧಾನವಾಗಿರುವಂಥದ್ದು. ಬೇರೆ ಸಮಯದಲ್ಲಿ ದೇವಸ್ಥಾನದಲ್ಲಿ ಅಂಗಣದಲ್ಲಿ ಮಾತಾಡಬಾರ್ದು ಅಂತಲ್ಲ ಅಂತ. ಪ್ರದಕ್ಷಿಣೆ ಬರುವಾಗ ಮಾತನಾಡಬಾರ್ದು. ಪ್ರದಕ್ಷಿಣೆ ಅಂತ ಬರುವ ಸಮಯಕ್ಕೆ ಮಾತಾಡದೆ ಹೃದಯ ಧ್ಯಾನಂ, ಮನಸ್ಸಲ್ಲಿ ಆ ಮೂಲ ದೇವತಾ ಸಾನ್ನಿಧ್ಯ ಯಾವುದಿದೆ ಅದನ್ನು ಸ್ಮರಣೆ ಮಾಡಿಕೊಂಡು ಗೊತ್ತಿದ್ರೆ ಸಾಧ್ಯ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಒಂದು ಶ್ಲೋಕವ ಮೂಲ ಮಂತ್ರವೋ ಮನಸ್ಸಲ್ಲಿ ಹೇಳಿಕೊಂಡು ಆ ದೇವತಾ ಸಾನ್ನಿಧ್ಯಕ್ಕೆ ಪ್ರದಕ್ಷಿಣೆ ಬರಬೇಕು. ಅದು ಮತ್ತೆ ಒಂದೊಂದು ದೇವತೆಗಳಿಗೆ ಒಂದೊಂದು ಸಂಖ್ಯೆಯನ್ನೆಲ್ಲ ಹೇಳಿದ್ದಾರೆ. 3-4 ಕಡೆಗಳಲ್ಲಿ ಪುರಾಣಗಳಲ್ಲೆಲ್ಲ ಬರಬೇಕಾದ್ರೆ ಅದರಲ್ಲಿ ವ್ಯತ್ಯಾಸಗಳಿವೆ ಅಂತ. ಈಗ ಏಕಂ ವಿನಾಯಕೆ ಕುರಿಯಾತ್, ದ್ವೇ ಸೂರ್ಯ ತ್ರೀಣಿ ಶಂಕರೆ. ಗಣಪತಿಗೆ 1 ಸುತ್ತು ಬರಬೇಕು. ದ್ವೇ ಸೂರ್ಯ, ಸೂರ್ಯನಿಗೆ 2 ಸುತ್ತು ಬರಬೇಕು. ತ್ರೀಣಿ ಶಂಕರೆ, ಶಿವನಿಗೆ 3 ಸುತ್ತು. ಶಿವನಿಗೆ 3 ಸುತ್ತು ಬರಬೇಕು ಅಂತಾದ್ರೆ ಶಿವಂ ಪ್ರದಕ್ಷಿಣೀಕುರ್ವನ್ ಸೋಮಸೂತ್ರಂ ನ ಲಂಘಯೇತ್. ಸೋಮಸೂತ್ರವನ್ನ ದಾಟಿ ಹೋಗ್ಲಿಕ್ಕಿಲ್ಲ. ಅಲ್ಲಿ ಶಿವಲಿಂಗದಾಗಿ ಒಂದು ಮಾಡಿರ್ತಾರಲ್ಲ, ಅಲ್ಲಿಂದ ಪುನಃ ತಿರುಗಿ ಒಳಗಡೆಯಿಂದ ಸುತ್ತು ಬರಬೇಕು. ಸುತ್ತು ಬಂದು ಪುನಃ ಅಲ್ಲಿಗೆ ಹೋಗಿ ಬರಬೇಕು, ಪುನಃ ತಿರುಗಿ ಎದುರು ಬರಬೇಕು. ಅಂದ್ರೆ ನಿಜವಾಗಿ 2 ಸುತ್ತಾಗ್ತದೆ. ಆ 2 ಸುತ್ತನ್ನು ಒಟ್ಟು ಸೇರಿಸಿದ್ರೆ 1 ಸುತ್ತಾಗುತ್ತೆ. ಅದು ಅಂದ್ರೆ ಒಂದು 6 ಸುತ್ತಿನಷ್ಟು ಬರ್ತದೆ. ಅದನ್ನು ಒಟ್ಟು ಸೇರಿಸಿದ್ರೆ 3 ಆಗ್ತದೆ. ಶಿವನ ನೈರ್ಮಾಲ್ಯವನ್ನು ತೀರ್ಥ ಏನು ಬರ್ತದ ಅದನ್ನು ದಾಟಬಾರ್ದು ಅಂತ ಇದೆ. ಅದಕ್ಕೋಸ್ಕರ ಹಾಗೆ ಸುತ್ತು ಬರಬೇಕು ಅಂತ ಇರುವಂತದ್ದು. ಇದು ಅಂತಹ 3 ಸುತ್ತುಗಳು ಶಿವನಿ. ಚತ್ವಾರಿ ವಿಷ್ಣೋಹ ಪಂಚದೇವಿಯಾಹ. ದೇವಿ ಸಾನ್ನಿಧ್ಯಗಳಿಗೆ 5, ವಿಷ್ಣುವಿಗೆ ವಿಷ್ಣು ಸಂಬಂಧಿಸಿದಂತದ್ದಕ್ಕೆ 4. ಉಳಿದ ಎಲ್ಲ ದೇವತೆಗಳಿಗೆ ಪೂರ್ತಿ ಸುತ್ತು ಬರುವಂತದ್ದು ಅಂತ. ಇದು ಹೀಗೆ ನಿಧಾನವಾಗಿ ದೇವರಿಗೆ, ಅಂದ್ರೆ ಇದು ಪ್ರಧಾನ ದೇವರನ್ನು ಕೇಂದ್ರೀಕರಿತವಾಗಿ ಇರುವಂತ ದೇವಸ್ಥಾನಗಳಲ್ಲಿ. ಅಲ್ಲಿ ಗುಡಿಗಳಲ್ಲಿ ವಿಷ್ಣು ಇದ್ರೆ ಗಣಪತಿ ಇದ್ರೆ ಅದಕ್ಕೆ ಇದು ಅದು ಪ್ರಧಾನ ದೇವರಿಗೆ ಇರುವಂತದ್ದು. ನೀವು ಉಳಿದವರಿಗೆಲ್ಲ ಸುತ್ತು ಬಂದ ಹಾಗೆ ಆಗ್ಬೇಕು ಅಂತಾದ್ರೆ ಕೆಲವರು ಎಂತ ಮಾಡ್ತಾರೆ ಕೇಳಿದ್ರೆ, ಒಂದು ಈಗ ಗರ್ಭಗುಡಿ ಮಧ್ಯದಲ್ಲಿ ಇರ್ತದೆ, ಸುತ್ತು ಬರ್ತಾ ಇರ್ತಾನೆ ಅವ, ಈಗ ಪ್ರದಕ್ಷಿಣೆ ಬರ್ತಾನೆ. ಗಣಪತಿಯ ಶಾಸ್ತಾವ ದುರ್ಗೆಯ ಅಲ್ಲಿ ಉಪದೇವರು ಇರ್ತಾರೆ ಅಂತ. ಆ ಗುಡಿಗಳಲ್ಲಿ ಈಗ ನಮಸ್ಕಾರ ಮಾಡ್ಬೇಕು. ಹೇಗೆ ಮಾಡುದು? ಅದಕ್ಕೆ ಸುತ್ತು ಬರ್ಲಿಕ್ಕೆ ಆಗುದಿಲ್ಲ, ಅದು ಗೋಪುರದಲ್ಲಿ ಇರುದು. ಕೆಲವು ಕಡೆಯಲ್ಲಿ ವ್ಯವಸ್ಥೆ ಮಾಡಿರ್ತಾರೆ ಸುತ್ತು ಬರುವ ಹಾಗೆ. ಸುತ್ತು ಬರುವ ಹಾಗೆ ವ್ಯವಸ್ಥೆ ಇಲ್ಲ. ಬರೀ ಒಂದು ರೂಮಿನ ಹಾಗೆ ಒಂದು ಕಟ್ಟಿ ಒಳಗೆ ದೇವತಾ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡ್ತಾರೆ ಅಂತ ಇಟ್ಟುಕೊಳ್ಳೋ. ಸುತ್ತು ಬರುದು ಹೇಗೆ ಅಂತ ಅದಕ್ಕೆ ಕೆಲವರದೊಂದು ಯೋಚನೆ ಇದೆ. ದೇವರ ಎದುರು ಹೋಗಿ ನಮಸ್ಕಾರ ಮಾಡಿ ಅಲ್ಲೇ ನಿಂತಲ್ಲೇ ಸುತ್ತು ಬಂದು ನಮಸ್ಕಾರ ಮಾಡ್ತಾರೆ. ನಿಜವಾಗಿ ಅದು ತಪ್ಪು. 1-2 ಕಡೆಯಲ್ಲಿ ಉಲ್ಲೇಖ ಇದೆ. ಚಕ್ರವದ್ ಭ್ರಮಣಂನ ಕಾರ್ಯಂ ಪುರತಃ ಪೃಷ್ಠದರ್ಶನಾತ್ ಅಂತ. ಚಕ್ರವತ್ ಭ್ರಮಣ ಅಂದ್ರೆ ಚಕ್ರದ ಹಾಗೆ ನಾವು ಹೀಗೆ ತಿರುಗಿ ಎದುರಿದ್ದಂತಹ ಪ್ರತೀಕ ಇದೆಯಲ್ಲ, ಅದಕ್ಕೆ ನಾವು ಬೆನ್ನು ತೋರಿಸಬಾರದು. ಅದನ್ನು ಕೆಲವರು ಅಪಾರ್ಥ ಮಾಡಿಕೊಂಡು ಈ ಬೆನ್ನು ತೋರಿಸಬಾರದು. ಯಾವಾಗ? ಪ್ರದಕ್ಷಿಣೆ ಬರುವಾಗ ದೇವರಿಗೆ ಬೆನ್ನು ತೋರಿಸಬಾರದು. ನೀವು ಚಕ್ರದ ಹಾಗೆ ಅಲ್ಲೇ ತಿರುಗಿದ್ರೆ ನೀವು ಆ ಕಡೆಗೆ ಮುಖ ಮಾಡುವಾಗ ದೇವರಿಗೆ ಬೆನ್ನು ಹಾಕಿದ ಹಾಗೆ ಆಯ್ತು. ಅದು ಬೆನ್ನು ತೋರಿಸಬಾರದು ಅಂತ ಆಗ ಇರುವುದು. ಕೆಲವರು ದೇವಸ್ಥಾನಕ್ಕೆ ಒಂದು ಪ್ರದಕ್ಷಿಣೆ ಬರುವಾಗಲ್ಲ, ಗೋಪುರದಲ್ಲಿ ಕೂತರು ಹೋಗುವಾಗ ಹೀಗೆ ಹೋಗುದು, ಹಿಂದೆ ಅದು ಬೆನ್ನು ತೋರಿಸಬಾರದು ದೇವರಿಗೆ ಅಂತ ತಿಳ್ಕೊಂಡು ರಿವರ್ಸ್ ಹೋಗಿ ಮೆಲ್ಲ ಹಿಂದೆ ನೋಡಿಕೊಂಡು ಹೋಗಿ ಎಲ್ಲ ಮಾಡ್ತಾರೆ. ನಿಜವಾಗಿ ಅದು ಮಾಡಬೇಕಾದ ಅಗತ್ಯತೆ ಇಲ್ಲ. ಪ್ರದಕ್ಷಿಣೆ ಬರುವಾಗ ದೇವರಿಗೆ ಬೆನ್ನು ತೋರಿಸಬಾರದು ಅನ್ನುವಂಥದ್ದು ಒಂದು ನಿಯಮ. ನಿಂತಲ್ಲೇ ಪ್ರದಕ್ಷಿಣೆ ಬರಬಾರದು ಅಂತ ಉಲ್ಲೇಖ ಇದೆ.
ಹಾಗೆ ನಿಧಾನವಾಗಿ ಸುತ್ತು ಬಂದು ನಮಸ್ಕಾರ ಮಾಡಬೇಕಾದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡೋದು ಒಳ್ಳೆಯದು. 8 ಅಂಗಗಳು ನೆಲಕ್ಕೆ ತಾಗುವ ಹಾಗೆ. ಅದರಲ್ಲಿ 8 ಅಂಗಗಳಲ್ಲಿ ಹೊಟ್ಟೆಯನ್ನು ಹೇಳಲಿಲ್ಲ, ಎದೆಯನ್ನು ಹೇಳಿದೆ. ಅದು ನಾವು ನಮಸ್ಕಾರ ಮಾಡುವ ತುಂಬಾ ಜನರಿಗೆ ಸಮಸ್ಯೆ ಆಗುತ್ತೆ. ಅದನ್ನು ಬಿಟ್ಟು 8 ಅಂಗಗಳು ನೆಲಕ್ಕೆ ತಾಗುವ ಹಾಗೆ ಉದ್ದಂಡ ನಮಸ್ಕಾರ ಮಾಡಬೇಕು. ಸಾಷ್ಟಾಂಗ ನಮಸ್ಕಾರ ದೇವರಿಗೆ ಮಾಡುವುದು ಉತ್ತಮ. ಗಂಡಸರಾದರೆ, ಹೆಂಗಸರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬಾರದು ಅಂತ ಇದೆ. ಅದಕ್ಕೋಸ್ಕರ ಅವರ ಮೊಣಗಂಟನ್ನು ಬಗ್ಗಿಸಿ ತಲೆಯನ್ನು ನೆಲಕ್ಕೆ ತಾಗಿಸಿದರೆ ಆಯಿತು. ಕೆಲವೊಂದು ನಿಯಮಗಳನ್ನು ಶಾಸ್ತ್ರಕಾರರು ಬಹಳ ಸೂಕ್ಷ್ಮವಾಗಿ ಗಮನಿಸಿ ನಮಗೆ ಹೇಳಿದ್ದಿದೆ. ಅದನ್ನು ಯಾಕೆ ಏನು ಅಂತ ಬೇಕಾದರೆ ಯೋಚನೆ ಮಾಡಿದರೆ ಉತ್ತರಗಳಿವೆ ಇದಕ್ಕೆ. ಆದರೆ ನಿಜವಾಗಿ ಹಾಗೆ ಹೆಂಗಸರು ನಮಸ್ಕಾರ ಮಾಡಬೇಕಾದ್ರೆ ಉದ್ದಂಡ ನಮಸ್ಕಾರ ಮಾಡಲಿಕ್ಕಿಲ್ಲ. ಗಂಟು ಬಗ್ಗಿಸಿ ತಲೆಯನ್ನು ನೆಲಕ್ಕೆ ತಾಗಿಸಿದರೆ ಸಾಕು. ಹೀಗೆ ನಮಸ್ಕಾರ ಮಾಡುವಂಥ ಪದ್ಧತಿ. ಹೀಗೆ ನಮಸ್ಕಾರ ಮಾಡಬೇಕಾದ್ದು. ಎಂತ ಹೇಳಿದ್ರೆ ದೇವಸ್ಥಾನಗಳಿಗೆ ಪ್ರದಕ್ಷಿಣೆಯದ್ದು ಹೀಗಾದ್ರೆ, ಇನ್ನು ದೇವಸ್ಥಾನಗಳಿಗೆ ಹೋದಾಗ ನಾವು ಮಾಡುವಂಥದ್ದು ಆರತಿ. ಪ್ರದಕ್ಷಿಣೆಯನ್ನು ಗೊತ್ತಿದ್ರೆ ಸಂಖ್ಯೆ 1, 3, 5, 4 ಅಂತ ತಿಳ್ಕೊಂಡು ಮಾಡಿದ್ರೆ ಒಳ್ಳೇದು. ಒಂದು ವೇಳೆ ಗೊತ್ತಿಲ್ಲ ಅಂತ ಇಟ್ಟುಕೊಳ್ಳುವ, ನಾವು ಶ್ರದ್ಧೆಯಿಂದ 1 ಸುತ್ತ 3 ಸುತ್ತ ಬಂದ್ರೆ ತಪ್ಪಲ್ಲ ಅಂತ ತಿಳ್ಕೊಂಡು ಮಾಡೋದು ಉತ್ತಮ. ಗೊತ್ತಿಲ್ಲದಿದ್ರೆ ಬಂದ್ರೆ ತಪ್ಪಲ್ಲ, ಅಷ್ಟಾದ್ರೂ ಮಾಡಬೇಕು ಅಂತ. ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಬೇಕಾದ್ರೆ ಈ ರೀತಿಯಾಗಿ ನಮಸ್ಕಾರ ಮಾಡಬೇಕು. ಇದರ ಜೊತೆಗೆ ಈಗ ದೇವಸ್ಥಾನಗಳಿಗೆ ಹೋದ್ರೆ ಇನ್ನು ಉಳಿದಂತೆ ಒಂದು ಪ್ರದಕ್ಷಿಣೆ, ಮತ್ತೊಂದು ತೀರ್ಥ ತೆಗೆದುಕೊಳ್ಳುವುದು, ಮತ್ತೊಂದು ಆರತಿ ತೆಗೆದುಕೊಳ್ಳುವಂಥದ್ದು. ಇದು 2 ಕೂಡ ದೇವಸ್ಥಾನದಲ್ಲಿ ಪ್ರಧಾನ. ಕೆಲವರೆಲ್ಲ ತೀರ್ಥ ಹೀಗೆ ತೆಕ್ಕೊಂಡು ತಲೆಗೆ ಹಾಕಿ ಇದು ಮಾಡಿ ಎಲ್ಲ ಮಾಡ್ತಾರೆ. ಸೊ ತೀರ್ಥ ತೆಗೆದುಕೊಳ್ಳುವಂಥದ್ದು ಹೇಗೆ? ತೀರ್ಥ ತಗೊಳ್ಳುವಾಗ ಗೋಕರ್ಣಾಕೃತಿಯಿಂದ ಲೆಕ್ಕ. 2 ರೀತಿಯಲ್ಲಿ ಗೋಕರ್ಣಾಕೃತಿಯನ್ನು ತೋರಿಸುವಂಥದ್ದಿದೆ. ಒಂದು, ಮಧ್ಯದ 2 ಬೆರಳುಗಳನ್ನು ಮಾತ್ರ ಸೇರಿಸಿ ತೋರು ಬೆರಳು ಮತ್ತು ಕಿರಿ ಬೆರಳುಗಳನ್ನು ಬಿಟ್ಟು ತೆಕೊಳ್ಳುವಂಥದ್ದಕ್ಕೆ ಗೋಕರ್ಣ ಅಂತ ಹೇಳುವಂಥ ಪದ್ಧತಿ ಇದೆ. ಅದಿ ಭರತನಾಟ್ಯದವರೆಲ್ಲ ಉಪಯೋಗ ಮಾಡ್ತಾರೆ ಆ ಮುದ್ರೆ ಅನ್ನೋದು, ಕೈಯ ರೀತಿ ಈ ರೀತಿಯಾಗಿ. ಅಥವಾ 2ನೇದ್ದು, ಮಧ್ಯದ ಬೆರಳ ಬುಡಕ್ಕೆ ವೀಕ್ಷಕರಿಗೆ ತೋರಿಸುವ ಮಧ್ಯದ ಹೆಬ್ಬೆರಳನ್ನ ಸೇರಿಸಿದ್ರೆ ಇದಕ್ಕೆ ಗೋಕರ್ಣಾಕೃತಿ ಅಂತ ಹೇಳುವಂಥ ಪದ್ಧತಿ. ಗೋಕರ್ಣ ಅಂದ್ರೆ ದನದ ಕಿವಿ ಅಂತ. ಒಂದು ಸಲ ವೀಕ್ಷಕರಿಗೆ 2 ಬೆರಳುಗಳದ್ದು ಮಧ್ಯದ 2 ಬೆರಳುಗಳನ್ನು ಮೇಲೆ ಇಟ್ಟುಕೊಂಡು ತೋರು ಬೆರಳು ಮತ್ತು ಮುಕ್ತ ಕನಿಷ್ಠಿಕ ಬರ್ತದೆ, ಅದು ತರ್ಜನಿ ಮತ್ತು ಕನಿಷ್ಠಿಕವನ್ನು ಮುಕ್ತ ಬಿಟ್ಟು ತೆಕೊಳ್ಬೇಕು ಅಂತ ಇರುವಂಥದ್ದು. ಇನ್ನೊಂದು ಇರುವಂಥದ್ದು, ಹೆಬ್ಬೆರಳನ್ನು ಮಧ್ಯದ ಬೆರಳ ಬುಡಕ್ಕೆ ಇಡಬೇಕು. ಇಟ್ಟುಕೊಂಡು ಅದರಲ್ಲಿ ತೀರ್ಥ ಹಾಕಿದ್ರೆ 1 ಚಮಚದಷ್ಟು, ಒಂದು ಉದ್ದು ಮುಳುಗುವಷ್ಟು ತೀರ್ಥ, 1 ಚಮಚ ಅಂದ್ರೆ ಅಷ್ಟು ತೀರ್ಥವನ್ನು ತೆಕೊಂಡು ಕುಡಿಯುವಂಥದ್ದು. ಇದು ತೀರ್ಥ ತಗೊಳ್ಳೋ ಪದ್ಧತಿ. ಒಂದು ಕೈಯಲ್ಲಿ ತೀರ್ಥ ತಗೊಂಡ್ರೆ ಸಾಕು ಅಂತ, ಹೀಗೆಲ್ಲ ತಗೊಳ್ಳಿಕ್ಕಿಲ್ಲ ಅಂತ. ಇಲ್ಲಿ ತೀರ್ಥ ಹಾಕಿದ್ರೆ ಕೆಳಗೆ ಬೀಳ್ತದೆ ಅಂತ. ಇದು ತೀರ್ಥ ಕೆಳಗೆ ಬೀಳದಂತ ವ್ಯವಸ್ಥೆ ಹೇಳಿಕೊಟ್ಟಿದ್ದಾರೆ. ಇಲ್ಲಿ ತಗೊಳ್ಳಿ. ಮತ್ತೆ ಇನ್ನೊಂದಿದೆ, ತೀರ್ಥ ತಗೊಳ್ಳುವಾಗ ಶಬ್ದ ಬರಬಾರ್ದು ಅಂತ ನಿಯಮ ಇದೆ. ಸುರ್ರ ಅಂತ ತೀರ್ಥ ತಗೊಂಡ ಹಾಗೆ ಶಬ್ದ ಬರಲಿ, ಶಬ್ದ ಬಾರದ ಹಾಗೆ ಕುಡಿಬೇಕು. ಮತ್ತೆ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದು, ಈ ತೀರ್ಥ ತೆಗೆದುಕೊಳ್ಳುವಾಗ 1 ಬಾರಿ ತೆಗೆದುಕೊಳ್ಬೇಕು, ಕೆಲವು ಸಲ 3 ಸಲ ತಗೊಳ್ಳುವಂಥದ್ದು ಇದೆ. ಅದು 2 ತಪ್ಪಲ್ಲ ಅಂತ. ಈಗ 2-3 ಕಡೆಯಲ್ಲಿ ಉಲ್ಲೇಖ ಇದೆ. ಪ್ರಥಮಂ ವ್ಯಾಧಿನಾಶಾಯ, ದ್ವಿತೀಯಂ ಕರ್ಮಸಿದ್ಧಯೇ, ತೃತೀಯಂ ಕಾಯಶುದ್ಧ್ಯರ್ಥಂ, ಏವಂ ತೀರ್ಥಂ ತ್ರಿಧಾ ಪಿಬೇತ್ ಅಂತೆಲ್ಲ ಅಂತಹ 2-3 ರೀತಿಯ ಶ್ಲೋಕಗಳು ಸಿಗ್ತವೆ ನಮಗೆ. ದೇಹ ಶುದ್ಧಿಗೋಸ್ಕರ 1 ಸಲ, ಮತ್ತೊಂದು ಸಲ ಪ್ರಥಮ ವ್ಯಾಧಿನಾಶಾಯ, ನಮ್ಮ ದೇಹಕ್ಕೆ ಬರುವ ವ್ಯಾಧಿಗಳಿದ್ರೆ ದೂರ ಆಗಲಿ. ಹೀಗೆ ಬೇರೆ ಬೇರೆ ಕಾರಣಕ್ಕೆ 3 ಸಲ ತಗೊಳ್ಬೇಕು ಅಂತ ಹೇಳಿದ್ದಿದೆ. ಹಾಗೆ ನಾವು 3 ಸಲ ತಗೊಂಡ್ರೂ ತಪ್ಪಲ್ಲ, ಅಥವಾ 1 ಸಲ ತಗೊಂಡ್ರೂ ತಪ್ಪಲ್ಲ. ತೀರ್ಥಪಾನ ಮಾಡುವಂಥ ಪದ್ಧತಿ ಇದು. ತೀರ್ಥವನ್ನ 1 ಕೈಯಲ್ಲಿ ಗೋಕರ್ಣಾಕೃತಿಯಲ್ಲಿ ತಗೊಳ್ಬೇಕು, ಶಬ್ದ ಬರಬಾರ್ದು, ಕೈಯ ಬುಡದಿಂದ ಕುಡಿಬೇಕು ಅನ್ನೋಂಥ ನಿಯಮ. ನಮ್ಮ ಈ ಏನು ಕೈಯ ಬುಡದಿಂದ ನಾವು ಕುಡಿಬೇಕು. ನಮಗೆ ಕುಡಿಲಿಕ್ಕೆ ಇರುವಂಥದ್ದು ಈ ಭಾಗದಿಂದ. ಮತ್ತೆ ದೇವತೆಗಳಿಗೆ, ಋಷಿಗಳಿಗೆ, ಪಿತೃಗಳಿಗೆ ಅಂತೆಲ್ಲ ಬೇರೆ ಬೇರೆ ಸ್ಥಾನವನ್ನ ಹೇಳಿದ್ದಾರೆ ಅಂತ. ಬ್ರಹ್ಮನಿಗೆ ಈ ಕೈಯ ಬುಡದಲ್ಲಿ ಬ್ರಹ್ಮನ ಸ್ಥಾನ. ಈಗ ಬ್ರಹ್ಮಾರ್ಪಣ ಬಿಡ್ಲಿಕ್ಕೆಲ್ಲ ಹೇಳುವುದಾದ್ರೆ ಹೀಗೆ ಮಾಡುವಂಥದ್ದು, ಅದು ಹೀಗೆ ಮಾಡ್ತಾರಲ್ಲ ಕೈಯನ್ನು. ಕೆಲವರು ಹೀಗೆ ನೆಲಕ್ಕೆಲ್ಲ ಹುಡ್ತಾರೆ. ಅದು ನೆಲಕ್ಕೆ ಕುಟ್ಟಬೇಕಾದ ಇಲ್ಲ. ಕೈಯನ್ನು ಮೇಲೆ ಮಾಡುದು ಯಾಕೆ ಕೇಳಿದ್ರೆ, ಈ ಸ್ಥಾನದಿಂದ ಪುಷ್ಪಾಕ್ಷತೆಯನ್ನು ನೀವು ತಕೊಂಡು ನೀರು ಹಾಕಿರ್ತೀರಲ್ಲ, ಆ ನೀರು ಈ ಮಣಿಗಂಟಿಂದ ತೀರ್ಥ ತಗೊಳ್ಳುವಾಗ ನಾವು ತಗೊಳ್ಳೋದು ಕೈಯಲ್ಲಿ ಗೋಕರ್ಣಾಕೃತಿಯಲ್ಲಿ ತಕೊಂಡು ಕುಡಿಯುವುದು. ಮಗುವಿಗೆ ಕುಡಿಸ್ಲಿಕ್ಕಿದ್ರು ಕೂಡ ಕೆಲವರು ಶುದ್ಧ, ಅದು ಎಂಜಲ್ ಆಗಬಾರ್ದು ಅಂತ ಹೇಳಿ ಕೈಯಿಂದ ಕೆಲವರು ಅವರು ಕುಡಿಯೋಗ್ಲು ಮಾಡ್ತಾರೆ. ಹೀಗೆ ಮಾಡುದು ಅಲ್ಲಲ್ಲ, ಕೆಲವರು ಹೀಗೆ ತಕೊಂಡು ಹೀಗೆ ಮೇಲಿಂದ ಕುಡಿತಾರೆ. ಅದು ಇಲ್ಲ, ಹಾಗೆ ಹಾಕಬಾರ್ದು. ಋಷಿಗಳಿಗೆ, ಪಿತೃಗಳಿಗೆ ಎಲ್ಲ ಕೊಡುವ ಸ್ಥಾನ ಅದು. ನಮಗೆ ಕುಡಿಬೇಕಾದ್ರೆ ಇಲ್ಲಿಂದಲೇ ಕುಡಿಬೇಕು. ಪಿತೃಗಳಿಗೆ ಹೀಗೆ. ಅದಕ್ಕೆ ಮಗುವಿಗೆ ಕೊಡ್ಲಿಕ್ಕಿದ್ರೆ ಮಗು ನೀಚೆ ಬದಿಲಿ ಇಟ್ಟುಕೊಂಡ್ರೆ ಹೀಗೆ ಕುಡಿಸ್ಲಿಕ್ಕೆ ಆಗ್ತದೆ.
ಹಾಗೆ ಮಾಡಿದರೆ ಆಯಿತು. ಮತ್ತೆ ಇನ್ನೊಂದು, ತೀರ್ಥ ತಗೊಳ್ಳುವಾಗ ಒಂದನೇದು ಶಬ್ದ ಬರಬಾರ್ದು, ಎರಡನೇದು ಕೊಟ್ಟ ತೀರ್ಥ ಚೆಲ್ಲಬಾರ್ದು ಅಂತ ಇದೆ. ಚೆಲ್ಲದ ಹಾಗೆ ಜಾಗ್ರತೆಯಲ್ಲಿ ಸೇವನೆ ಮಾಡಬೇಕು. ಮತ್ತೆ ಹೂ ಮತ್ತೆ ಗಂಧ ಕೆಲವರು ಅದಕ್ಕೆ ಏನ್ ಮಾಡ್ತಾರೆ ಕೇಳಿದ್ರೆ, ತೀರ್ಥ ತಗೊಳ್ಳಿಕ್ಕೆ ಬರುವಾಗ ಈ ಸ್ವಾಮಿಗಳ ಹತ್ರ ಮಂತ್ರಾಕ್ಷತೆಗೆ ಹೋಗುವಾಗ ಹೇಗೆ ಬಟ್ಟೆ ಹಿಡಿತಾರ, ಕಾರಣ ಏನು ಕೇಳಿದ್ರೆ ಅಕ್ಷತೆ ಕೆಳಗೆ ಬೀಳಬಾರದು ಅನ್ನೋದಕ್ಕೋಸ್ಕರ. ಅದು ಕೈಯನ್ನು ಹೀಗೆ ಇಟ್ಕೊಳ್ಳೋದು, ಅವರು ಹಾಕುದು ಕೆಳಗೆ ಬೀಳುದು, ಒಂದು ಅಕ್ಕಿ ಕಾಳು, ಅದಕ್ಕೋಸ್ಕರ ಬಟ್ಟೆಯಲ್ಲಿ ತಗೊಳ್ಳೋ ಪದ್ಧತಿ. ಕೆಲವರು ತೀರ್ಥ ತಗೊಳ್ಳುವಾಗ ಎಡದ ಕೈಯಲ್ಲಿ ಬಟ್ಟೆಯನ್ನು ಹೀಗೆ ಅಡಿಯಲ್ಲಿ ಇಟ್ಕೊಂಡು ಕುಡಿಯುವಂಥದ್ದು ಇದೆ. ಅದು ತೀರ್ಥ ಕೆಳಗೆ ಬೀಳಬಾರದು ಅನ್ನುವ ಕಾರಣಕ್ಕೋಸ್ಕರ ಇರ್ತದೆ. ಕುಡಿಯಬಹುದು, ಹಾಗೆ ಮಾಡಬಹುದು. ಒಂದು ಕೈಯಲ್ಲಿ ಕುಡಿಯುವಂಥದ್ದು ತೀರ್ಥ. ಪ್ರಸಾದ ತಗೊಳ್ಳುವಾಗ ಮಾತ್ರ ಅದು ಗಂಧ ಇರಲಿ. ಈಗ ನಿನ್ನ ದೇವರ ಪ್ರಸಾದ, ದೇವರಿಗೆ ಅರ್ಚನೆ ಮಾಡಿದ ಹಿಂಗಾರ ಕೊಡ್ತಾರೆ. ಕೆಲವರು ಹೋಗಿ ಹೀಗೆ ತಗೊಳ್ತಾರೆ, ಅದನ್ನು ಬೆರಳಲ್ಲಿ ಪೆನ್ ತಗೊಂಡಾಗೆ. ಹಾಗೆ ತಗೊಳ್ಲಿಕ್ಕಿಲ್ಲ. ಯಾವುದೇ ಪ್ರಸಾದ ಅದು ಕೊಡುವಂಥದ್ದು ಇಷ್ಟು ಗಂಧ ಮಾತ್ರ ಇರಲಿ, ಅಥವಾ ಪಂಚಗಜ್ಜೆಯನ್ನು ಕೊಡ್ತಾರೆ, ಸಪಾದ ಕೊಡ್ತಾರೆ, ಅದು ಅಂಜಲಿ ಮುದ್ರೆಯಲ್ಲಿ ತಗೊಳ್ಳಿ. ಅಂಜಲಿ ಅಂದ್ರೆ ಎರಡು ಕೈಯನ್ನು ಒಟ್ಟು ಸೇರಿಸಬೇಕು, ಎರಡು ಕೈಯನ್ನು ಒಟ್ಟು ಸೇರಿಸಿ ತಗೊಳ್ಬೇಕು. ಮತ್ತೆ ನಮಗೆ ನೆನಪಿರ್ಬೇಕಾದಂತ ಕೇಳಿದ್ರೆ, ತೀರ್ಥವ ಪ್ರಸಾದ ಕೈನಿಗೆ ನಾವು ಹೋಗ್ತೇವೆ ಅಂತ ಗೊತ್ತುಂಟಲ್ಲ, ಆಗ ನಾವು ಮೊಬೈಲ ಟವೆಲ ಎಲ್ಲ ಇದ್ರೆ ಅದನ್ನು ಬೇರೆ ಕಡೆ ಇಟ್ಟುಕೊಳ್ಬೇಕು ಅಂತ. ಎಷ್ಟೋ ಜನರಿಗೆ ಪೂಜೆಗೆ ಕೂತಿರ್ತಾರೆ, ದೇವರಿಗೆ ಹೂ ಹಾಕ್ಲಿಕ್ಕೆ ಅಂತ ಹೂ ತೆಕೊಳ್ತಾರೆ. ಹೂ ತೆಕೊಳ್ಳುವಾಗ ಕೈಯಲ್ಲಿ ಆ ಮೂಗು ಒರೆಸಿದ ಟವೆಲ್ ಹಾಗೆ ಇಟ್ಟುಕೊಂಡು ಅದರ ಒಟ್ಟಿಗೆ ಹೂ ತೆಕೊಳ್ತಾರೆ ಅಂತ, ಮತ್ತೆ ಕೊಂಡೋಗಿ ದೇವರಿಗೆ ಹಾಕ್ತಾರೆ. ಇವನ್ನ ಬೆವರು ಒರೆಸಿದ್ದು, ಮೂಗು ಒರೆಸಿ ಅದನ್ನು ಬೇರೆ ಎಲ್ಲೇ ವ್ಯವಸ್ಥೆ ಮಾಡಿ ಇಟ್ಟುಕೊಂಡು ಬರಬೇಕು. ಬರೇ ಕೈಯಲ್ಲಿ ಬಂದು ಹೂವನ್ನು ತಗೊಳ್ಬೇಕು. ಪ್ರಸಾದ ತಗೊಳ್ಳುವಾಗಲೂ ಹಾಗೆ ಅಂಜಲಿ ಮುದ್ರೆಯಲ್ಲಿ ಪ್ರಸಾದವನ್ನು ತಗೊಳ್ಬೇಕು. ಮತ್ತೆ ಆರತಿ ಕೇಳಿದಿರಲ್ಲ, ಆರತಿ ಹೇಗೆ ತಗೊಳ್ಬೇಕು? ಆರತಿ ಕೆಲವರು ಹೀಗೆ ಮಾಡ್ತಾರೆ, ಕೆಲವರು ಹೀಗೆಲ್ಲ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಹೇಗೆ ಮಾಡಬೇಕು ತಗೊಳ್ಬೇಕು? ದೇವರಿಗೆ ತೋರಿಸಿದಂತಹ ಬೆಳಕು ಏನಿದೆ, ಆಪಾದ ಮುಖ ಪರ್ಯಂತಂ ಅಂತ, ದೇವರ ಪಾದದಿಂದ ಮುಖದವರೆಗೆ, ಪಾದ, ನಾಭಿ ಮತ್ತು ಕಣ್ಣು, ಈ ಪ್ರದೇಶಗಳಿಗೆ 3 ಭಾಗಕ್ಕೆ ಮತ್ತು ಒಟ್ಟು ಸೇರಿಸಿ ಸಾಮಾನ್ಯ ಒಂದು 3 ಪ್ರದಕ್ಷಿಣೆ. ಮತ್ತೆ ಅವನ ಭಕ್ತಿಯಲ್ಲಿ ಎಲ್ಲ ಸ್ವಲ್ಪ ಹೆಚ್ಚು ತೋರಿಸ್ತಾರೆ. ಆ ತೋರಿಸಿದ ಬೆಳಕನ್ನು ನಮಗೆ ತಂದು ತೋರಿಸ್ತಾರೆ. ಅದು ನಮಗೆ ಆ ಫಲ ಸಿಗಬೇಕು ಅಂತಾದ್ರೆ, ಬೆಳಕನ್ನ ನಮ್ಮ ಇಡೀ ಶರೀರದಲ್ಲಿ ಗುರುತಿಸಲಿಕ್ಕೆ ನಮಗೆ ಸಾಧ್ಯ ಆಗುವುದು ನಮ್ಮ ಕಣ್ಣುಗಳಲ್ಲಿ ಮಾತ್ರ ಅಂತ. ಕಣ್ಣುಗಳಲ್ಲಿ ಸೂರ್ಯಚಂದ್ರರಿದ್ದಾರೆ ಅಂತ ಕಲ್ಪನೆ ಹಿರಿಯವರದ್ದು. ಬೆಳಕನ್ನು ಗುರುತಿಸಲಿಕ್ಕೆ ಆಗೋದು ಕಣ್ಣಿಂದ. ಅದಕ್ಕೋಸ್ಕರ ಆರತಿಯನ್ನ ನಮ್ಮ ಒಂದು ಕೈಯನ್ನ ಆರತಿಗೆ ತೋರಿಸಿ, ಆರತಿಯ ಬಿಸಿ ನಮ್ಮ ಕೈಗೆ ತಾಗಬೇಕು ಅಂತಲ್ಲ ಅಂತ. ಕೆಲವರು ಕರ್ಪೂರ ಆರತಿ ಎಲ್ಲ ಮಾಡಿದ್ರೆ ಅವ ಎಷ್ಟು ಭಕ್ತಿ ಹೇಳಿದ್ರೆ ಅವನ ಕೈ ಮತ್ತೆ ಕಪ್ಪಾಗಿರ್ತದೆ, ಅಷ್ಟು ಅದನ್ನು ಆ ಬೆಂಕಿ ಕೈಗೆ ತಾಗುವಷ್ಟು ಮಾಡ್ತಾರೆ. ಅಷ್ಟು ಮಾಡಬೇಕು ಅಂತಿಲ್ಲ. ಆರತಿಗೆ ಕೈಯನ್ನ ತೋರಿಸಿ ಬಲ ಎಡ ಕಣ್ಣುಗಳನ್ನು ಮುಟ್ಟಿಕೊಂಡ್ರೆ ಆಯ್ತು. ಮೊದಲು ಬಲ, ನಂತರ ಎಡ. ಒಂದು ಕೈಯಲ್ಲಿ ತಗೊಂಡ್ರೆ ಸಾಕು ಅಂತ. ಎರಡು ಕೈಯಲ್ಲಿ ಹೀಗೆ ತಗೊಳ್ಬೇಕು, ಎರಡು ಕಣ್ಣನ್ನು ಹೀಗೆ ಮುಟ್ಟಿಕೊಳ್ಬೇಕು, ಮತ್ತೆ ತಲೆಯನ್ನು ನೇವರಿಸಿಕೊಳ್ಬೇಕು, ಹಾಗೆಲ್ಲ ಏನಿಲ್ಲ. ಏಕಹಸ್ತೇನ ಗೃಹೀಯಾದ ಆರಾರ್ತಿಂ ಪಾಪನಾಶಿನಿಂ. ನಾವು ಮಾಡಿದ ಪಾಪ ಕಡಿಮೆ ಆಗಬೇಕು, ನಾಶ ಆಗಬೇಕು ಅನ್ನೋದಕ್ಕೋಸ್ಕರ ಆರತಿಯನ್ನು ತಗೊಳ್ಳುವಂಥದ್ದು. ಹಸ್ತಾಭ್ಯಾಮ್ ಯದಿ ಗೃಹಾತಿ ಸ ಪಾಪಿ ನರಕಂ ರಜೇತ್ ಅಂತ ಇದೆ. ಸಂಸ್ಕೃತದಲ್ಲಿ ಹಸ್ತಾಭ್ಯಾಮ್ ಅಂದ್ರೆ ದ್ವಿವಚನ, ಎರಡು ಕೈಗಳಿಂದ ಅಂತ ಅಂದ್ರೆ ಎರಡು ಕೈ ಅಂತ. ಹಸ್ತಾಭ್ಯಾಮ್ ಯದಿ ಗೃಹಾತಿ ಸ ಪಾಪಿ, ಅವ ಪಾಪಿ ಆಗ್ತಾನೆ ಅಂತ ಉಂಟು. ನರಕಂ ರಜೇತ್ ಅಂತೆಲ್ಲ ಇದೆ, ನರಕಕ್ಕೆ ಹೋಗ್ತಾನೆ ಅಂತ. ಅದನ್ನು ನಮಗೆ ಗೊತ್ತಿಲ್ಲದೆ ಎರಡು ಕೈಯಲ್ಲಿ ತಕೊಂಡ್ರೆ ತಪ್ಪು ಅಂತಲ್ಲ, ತಿಳ್ಕೊಂಡ ನಂತರ ತಿದ್ದಿಕೊಂಡ್ರೆ ಒಳ್ಳೇದು ಅಂತ. ನಮಗೆ ಯಾವುದೇ ಯಾರೀಗ ಎರಡು ಕೈ ಅಂತ ಕೊಡ್ತಾರೆ, ಮುಂದಿನ ಬಾರಿಗೆ ಇದನ್ನು ನೋಡಿ ಆದ್ರೂ ತಿಳ್ಕೊಂಡ ನಂತರ ತಿಳ್ಕೊಂಡು ಸರಿ ಮಾಡಿಕೊಳ್ಳಬೇಕು. ಎರಡು ಕೈಯಲ್ಲಿ ಆರತಿ ತಗೊಳ್ಳಿಕ್ಕಿಲ್ಲ, ಒಂದು ಕೈಯಲ್ಲಿ ಆರತಿ ತಗೊಳ್ಬೇಕು. ಮತ್ತೆ ಎಲ್ಲದಕ್ಕೂ ಕೂಡ ನನಗೆ ಗೊತ್ತಿಲ್ಲ ಅನ್ನುವಂಥದ್ದು ಕಾರಣ ಅಲ್ಲ ಅಂತ. ಗೊತ್ತಿಲ್ಲದೆ ಮಾಡಿದ್ರೆ ತಪ್ಪಲ್ಲ, ಗೊತ್ತಿದ್ದು ತಪ್ಪು ಮಾಡಬಾರದು ಅಂತ ಇರುದಲ್ಲ. ಈಗ ಇದು ಕೂಡ ಹಾಗೆ, ಆರತಿ ತಗೊಳ್ಬೇಕಾದ್ರೆ ಹೇಗೆ ತಗೊಳ್ಬೇಕು ಅಂತ ನಂಗೆ ಗೊತ್ತಿಲ್ಲದೆ ಎರಡು ಕೈಯಲ್ಲಿ ತಗೊಂಡೆ ತಪ್ಪಲ್ಲ. ತಿಳ್ಕೊಳ್ಬೇಕು, ತಿಳ್ಕೊಂಡ ನಂತರ ಆ ತಪ್ಪನ್ನು ಮಾಡಬಾರದು. ಮತ್ತೆ ಇನ್ನೊಂದು ನೋಡಿದ್ರೆ, ಎಲ್ಲಾ ವಿಚಾರಗಳಲ್ಲಿ ನನಗೆ ಗೊತ್ತಿಲ್ಲ, ಹೇಗೆ ತೀರ್ಥ ತಗೊಳ್ಬೇಕು ಗೊತ್ತಿಲ್ಲ, ನಮಸ್ಕಾರ ಮಾಡ್ಬೇಕು ಹೇಗೆ ಅಂತ ಗೊತ್ತಿಲ್ಲ, ದೇವಸ್ಥಾನದಲ್ಲಿ ಹೇಗಿರ್ಬೇಕು ಅಂತ ನಂಗೆ ಗೊತ್ತಿಲ್ಲ, ನನಗೆ ನಿತ್ಯ ಜಪ ಮಾಡುದು ಹೇಗೆ, ಅನುಷ್ಠಾನ ಮಾಡುದು ಹೇಗೆ ಅಂತ ಗೊತ್ತಿಲ್ಲ, ದೇವರ ಪೂಜೆ ಮಾಡುದು ಹೇಗೆ ಅಂತ ಗೊತ್ತಿಲ್ಲ, ಅದರ ಕಾರಣ ನಾನು ಮಾಡಲಿಲ್ಲ. ಇದು ಉತ್ತರ ಅಲ್ಲ ಅಂತ. ಅವ ಗೊತ್ತಿಲ್ಲ, ಯಾಕೆ ಅವನಿಗೆ ಚಿಕ್ಕ ಮಗು ಆದ್ರೆ ಗೊತ್ತಿಲ್ಲ, ನಮ್ಮಷ್ಟು ದೊಡ್ಡದಾದ ನಂತರ ಅವನಿಗೆ ಗೊತ್ತಿಲ್ಲ ಅಂತ ಹೇಳುದುಂಟಲ್ಲ, ಅದುವೇ ಒಂದು ಅಪರಾಧ ಅಂತ. ನಮ್ಮ ಕುಲಾಚಾರ ಏನು ಉಂಟೋ ಅದನ್ನು ನಾವು ತಿಳ್ಕೊಳ್ಬೇಕಾದ ಅವನ ಕರ್ತವ್ಯ. ನಮ್ಮ ಧಾರ್ಮಿಕ ಶಿಕ್ಷಣಕ್ಕೋಸ್ಕರ ದಿನದಲ್ಲಿ ಒಂದು 10 ನಿಮಿಷ, ಕಾಲು ಗಂಟೆ ನಮಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ. ಈಗ ನನಗೆ ಇನ್ನೊಂದು ನಿಮಗೆ ಹೇಳುವಾಗ ಒಂದು ಪ್ರಶ್ನೆ ನನಗೆ ಉದ್ಭವಿಸಲ್ಪಟ್ಟಿದೆ. ಇವತ್ತು ಇಡೀ ದೇಶದಲ್ಲಿ ಲೌಕಿಕ ಜೀವನದಲ್ಲಿ ನೋಡುವಾಗ ನಾವು ಸಮಾನತೆಯ ಬಗ್ಗೆ ದೊಡ್ಡ ಚರ್ಚೆ ಆಗ್ತದೆ. ಈಗ ಸಮಾನತೆ ಅಂತಂದರೆ ಇವತ್ತು ಧಾರ್ಮಿಕ ಸಮಾನತೆ, ಆಧ್ಯಾತ್ಮಿಕ ಸಮಾನತೆ, ಈ ಥರದ ಪದಗಳನ್ನೆಲ್ಲ ಇವತ್ತು ನಾವು ಕೇಳ್ತಾ ಇದ್ದೇವೆ. ಈ ಸಮಾನತೆಯ ಬಗ್ಗೆ ನಿಮ್ಮ ನಿಲುವು ಏನು ಅಂತ, ಈ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ, ಧಾರ್ಮಿಕ ಕ್ಷೇತ್ರಗಳಲ್ಲಿ? ಅಲ್ಲ, ಸಮಾನತೆ ಅನ್ನುವಂಥದ್ದು ಜಗತ್ತಲ್ಲಿ ಇಲ್ಲ ಅಂತ. ಇದು ನಮ್ಮದೇ ಒಂದು ತಪ್ಪು ಕಲ್ಪನೆ, ಸಮಾನತೆ ಅಂತ ಹೇಳುವಂಥದ್ದು.
ಸಮಾನತೆ ಈ ಜಗತ್ತಲ್ಲಿ ಎಲ್ಲಿಯೂ ಈ ಸೃಷ್ಟಿಯಲ್ಲಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಮೊದಲು ನಾವು ತಿಳ್ಕೊಳ್ಬೇಕಾದದ್ದು, ಒಬ್ಬ ಈಗ ಶಾಲೆಯಲ್ಲಿ ಒಂದು ಕ್ಲಾಸಲ್ಲಿ 50 ಜನ ಮಕ್ಕಳು ಇರ್ತಾರೆ, 50 ಜನ ಮಕ್ಕಳು ಒಂದೇ ರೀತಿ ಇರ್ತಾರಾ? ಅವರು ಬೇರೆ ಬೇರೆ ರೀತಿ ಇರೋದು. ನೀವು ಎಲ್ಲವನ್ನೂ ಸರಿ ಮಾಡ್ಲಿಕ್ಕೆ ಆಗ್ತದೆ? ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಕೈಯ ಬೆರಳುಗಳಿದ್ದಾಗೆ 5 ಬೆರಳುಗಳು ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲಲ್ಲ, ಒಂದು ಚಿಕ್ಕದು ಒಂದು ದೊಡ್ಡದು. ಅದು ಹಾಗಿದ್ದಾಗ ಮಾತ್ರ ಉಪಯೋಗಕ್ಕೆ ಬರುವುದು ಅಂತ. ನಮಗೆ ಅದು ಆ ರೀತಿಯ ಕಲ್ಪನೆ ಬರಲಿಕ್ಕೆ ಕಾರಣ ಏನು ಕೇಳಿದರೆ, ಯಾರನ್ನು ನಿಕೃಷ್ಟವಾಗಿ ಕೇವಲವಾಗಿ ನಾವು ಕಾಣಬಾರದು ಅನ್ನುವಂಥ ಉದ್ದೇಶ. ಈ ಸಮಾನತೆ ಹೇಳುವ ಶಬ್ದದ ಹಿಂದಿನ ಉದ್ದೇಶ ಅದು. ಯಾರನ್ನು ಕೆಟ್ಟದಾಗಿ ಅವ ಯಾವುದಕ್ಕೂ ಪ್ರಯೋಜನ ಇಲ್ಲ, ಅವನನ್ನು ಮುಟ್ಟಬಾರದು, ಅವ ಜಾತಿಯಲ್ಲಿ ಕೀಳು ಜಾತಿಯವ, ಸಂಸ್ಕಾರ ಇಲ್ಲದವ, ಈ ರೀತಿಯಾಗಿ ನಾವು ಇನ್ನೊಬ್ಬರನ್ನು ನೋಡುವಂಥದ್ದು ತಪ್ಪು. ಮೊದಲು ಮಾನವನಾಗು ಅಂತ ಹೇಳಿದ ಈ ಶಬ್ದದ ಹಿಂದೆ ಇರುವ ಭಾವ ಇದು ಅಂತ. ಎಲ್ಲರನ್ನೂ ಕೂಡ ಅವರವರಿಗೆ ಅವರವರದ್ದೇ ಆದ ಗೌರವ ಇದೆ, ಆ ಗೌರವವನ್ನು ಕೊಟ್ಟು ಅವರನ್ನು ನಡ್ಕೊಳ್ಬೇಕು. ಅಲ್ಲ, ಒಂದು. ಎರಡನೇದ್ದು, ನನ್ನ ಹತ್ರ ಯಾವುದೋ ಸಂಸ್ಕಾರ ಇದೆ, ಇನ್ನು ಯಾರೋ ಈ ಸಂಸ್ಕಾರ ಇಲ್ಲ ನನಗಂದ್ರೆ, ಊಟ ಮಾಡಲಿಕ್ಕೆ ಮೊದಲು ನಾನೊಂದು ಸುತ್ತುಗಟ್ಟಿ ಊಟ ಮಾಡೋದು, ಪರಿಶೇಚನೆ ಮಾಡಬೇಕು. ನನಗೆ ಮಾಡದೆ ಊಟ ಮಾಡಬಾರ್ದು. ಯಾವುದೋ 4 ಜನ ಫ್ರೆಂಡ್ಸ್ಗಳು ಒಟ್ಟಿಗೆ ಸಿಕ್ಕಿದ್ರು, ಆಗ ನಾನು ಇದನ್ನು ಬಿಡುದಲ್ಲ ಅಂತ. ಅವರು 4 ಜನ ಇರುವಾಗ ನಂಗೆ ಇದು ಒಳ್ಳೇದಾಗುದಿಲ್ಲ ಮಾಡಲಿಕ್ಕೆ ಅಂತ ಹೇಳಿ ನಾನು ಇದನ್ನು ಬಿಡುವಂಥದ್ದು ತಪ್ಪು. ಇದು ದಿನ ಹೋದಾಗೆ ಸಂಸ್ಕಾರ ಹೀನನಾಗುದು. ನಾವು ಸಾಧ್ಯ ಇದ್ದರೆ ಅವರಿಗೆ ಹೇಳಿಕೊಡ್ಬೇಕು. ನೀವೊಂದು ಯಾವುದು ಬೇಡ, ಎಲ್ಲರೂ ಉಪಯೋಗ ಮಾಡೋ ಶಬ್ದ ವಾಕ್ಯಗಳಿದೆಯಲ್ಲ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ, ಎಂತ ಕೇರಳ ಫೈಲ್ಸ್, ಕಾಶ್ಮೀರಿ ಫೈಲ್ಸ್ ಎಲ್ಲ ಬಂತಲ್ಲ, ಅದನ್ನು ನೋಡಿದರೆ ಅದು ನಮಗೆ ಗೊತ್ತಾಗ್ತದೆ ಹೇಗೆ ಮನುಷ್ಯ ಕೆಳಗೆ ಹೋಗ್ತಾನೆ ಅಂತ. ಅದರಲ್ಲಿ ಅವರನ್ನು ಹಾಳು ಮಾಡೋದೇ ಹಾಗೆ. ಅವರು ನಾವು ಇನ್ನೊಬ್ಬರಿಗೆ ಕನಿಷ್ಠ ಪಕ್ಷ ಅವರು ಊಟ ಮಾಡಲಿಕ್ಕೆ ಮೊದಲು ಹೋಟ್ಲಲ್ಲಿ ಹೋಗಿ ಊಟ ಮಾಡ್ತಾ ಇರ್ತಾರೆ ಅಂತ, ಅವಳು ಕೈ ಮುಗ್ದು ಎಂಥದ್ದು ಪ್ರಾರ್ಥನೆ ಮಾಡಿ ಅವರದ್ದೇ ಪ್ರಾರ್ಥನೆ ಮಾಡಿ ಊಟ ಮಾಡ್ತಾರೆ, ಇವರು ಅದನ್ನು ನೋಡಿ ನೆಗಾಡ್ತಾರೆ ಅಂತ. ನಾವು ನೆಗಾಡಬೇಕಾದ್ದಲ್ಲ ಅಂತ. ನಾವು ನಮ್ಮನ್ನು ನೋಡಿ ನೆಗಾಡಿಕೊಳ್ಬೇಕು. ಅವರು ಅಷ್ಟಾದರೂ ಸಂಸ್ಕಾರ ಉಳಿಸಿಕೊಂಡಿದ್ದಾರಲ್ಲ, ಅವರನ್ನು ತಮಾಷೆ ಮಾಡೋದು ನಿಂದನೆ ಮಾಡೋದಲ್ಲ ಅಂತ. ನಾವು ಯಾವುದರಲ್ಲಿ ಇದನ್ನು ಕಳ್ಕೊಂಡಿದ್ದೇವೋ ಅದನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ನಾನು ಎಲ್ಲರೂ ಸುತ್ತುಗಟ್ಟಿ ಊಟ ಮಾಡಬೇಕು ಅಂತ ಹೇಳುವುದಲ್ಲ. ಒಂದು ಸಲ ಇವತ್ತಿನ ಈ ತುತ್ತು ಕೂಳು ನನಗೆ ದೇವರು ಒದಗಿಸಿದಲ್ಲ, ಒಂದು ವಾಕ್ಯ ಎಲ್ಲ ಕಡೆಯಲ್ಲಿ ಹೇಳ್ತಾರೆ, ಅನ್ನದಾತ ಸುಖೀ ಭವ. ಆ ದೇವರು ಅವನಿಗೆ ಒಳ್ಳೇದು ಮಾಡಲಿ. ಕೆಲವರದ್ದು ಅದಕ್ಕೆ ಇನ್ನೂ ಶಬ್ದ ಸೇರಿಸಿ ಉಂಟು, ಅನ್ನದಾತ ತಥಾ ಭೋಕ್ತ ಪಾಕಕರ್ತ ಸುಖೀ ಭವ. ಆ ಭಾವ ಒಂದೇ ಅಂತ. ಅನ್ನವನ್ನು ತಿಂದ ನನಗೆ ಅದು ಅಮೃತವಾಗಿ ಪರಿಣಮಿಸಲಿ. ತಿಂದಂತಹ ಅನ್ನ ಫುಡ್ ಪಾಯ್ಸನ್ ಆಗಬಾರ್ದು ಅಂತ, ಅದಕ್ಕೋಸ್ಕರ ಅಮೃತವಾಗಿ ಪರಿಣಮಿಸಲಿ. ಮತ್ತೆ ಈ ಅನ್ನ ನಾನು ಇವತ್ತು ತಿನ್ನಬೇಕಾದ್ರೆ 1000 ಜನರ ಪರಿಶ್ರಮ ಇದೆ, ನನಗಿದು ಸಿಕ್ಕಿದೆ, ನಾನು ಇದನ್ನು ಹಾಳು ಮಾಡಿ ಕಾರಣೀಕರ್ತರಾದವರು ಎಲ್ಲರೂ ಅದು ನಮ್ಮ ಧರ್ಮದ ಕಲ್ಪನೆ. ಅದು ಸರ್ವೇ ಜನ ಸುಖಿನೋ ಭವಂತು, ಅದು ವಾಕ್ಯ ನಮ್ಮ ಕಲ್ಪನೆ. ಅದು ಒಟ್ಟು ನಮ್ಮ ದೇಶೀಯ ಕಲ್ಪನೆ ಇರುವುದೇ ಹಾಗೆ, ಅದು ಎಲ್ಲರೂ ಒಳ್ಳೇದಾಗಬೇಕು ಅಂತ. ಆ ಒಂದು ಕೃತಜ್ಞತೆಯ ಭಾವ ನಮ್ಮಲ್ಲಿ ಉಳಿಬೇಕು ಅನ್ನುವುದಕ್ಕೋಸ್ಕರ ಒಂದು ಶ್ಲೋಕ ಹೇಳಿ ನನಗೆ ಆ ಕೂಳನ್ನು ಒದಗಿಸಿದ ದೇವರನ್ನು ಒಂದ್ಸಲ ಸ್ಮರಣೆ ಮಾಡಿ, ಅನ್ನಪೂರ್ಣೆ ಯಾರಾದರೂ ಇರಲಿ, ಅಥವಾ ಕೆಲವರು ಸಹನಾವತು ಅಂತ ಹೇಳ್ತಾರೆ. ಅದು ನಿಜವಾಗಿ ಊಟಕ್ಕೆ ಹೇಳಿದ ವಾಕ್ಯ ಅಲ್ಲ ಅದು. ಸಹನೌ ಅವತು, ನಮ್ಮಿರೋರನ್ನು ನಾವು ರಕ್ಷಣೆ ಮಾಡಲಿ. ಗುರು ಮತ್ತು ಶಿಷ್ಯರ ಸಂವಾದ ರೂಪದಲ್ಲಿ ಏನೋ ಬರುವಂಥದ್ದು. ನಮಗೆಲ್ರಿಗೂ, ನಮಗೆಲ್ರಿಗೂ ಅಂತದ್ರ ಅರ್ಥ ಕೊನೆಗೆ. ಆ ರೀತಿಯಾಗಿ ಎಲ್ಲರಿಗೆ ಒಳ್ಳೆದಾಗ್ಲಿ ಅನ್ನುವಂತಹ ಭಾವ ನಮ್ಮಲ್ಲಿ ಇರಬೇಕು. ಊಟವ ಮಾಡುವಾಗಲೇ ಇನ್ನೊಂದು ಸಂದರ್ಭದಲ್ಲಿಯೋ ನಾವೊಂದು ಕನಿಷ್ಠ ಪಕ್ಷ ಒಂದು ಚಪ್ಪಲ್ ತೆಗೆದಾದರೂ ಊಟ ಮಾಡೋದನ್ನು ಕಲಿಬೇಕು. ಹೋಟ್ಲಿಗೆ ಹೋಗಿ ಊಟ ಮಾಡಿ ತಪ್ಪಲ್ಲ, ಆ ಊಟ ಮಾಡೋ ಹೊತ್ತಲಿಗೆ ಕಾಲಿಂದ ಚಪ್ಪಲ್ ತೆಗಿಬೋದಾ? ಚಪ್ಪಲ್ ತೆಗೆದು ಮತ್ತೆ ಊಟ ಮಾಡಬೇಕು. ನಾವು ಮೇಲ್ಜಾತಿಯವರು ಅಂತ ಹೇಳಿಕೊಳ್ಳುವಂಥವ್ರು ಎಷ್ಟೋ ಜನ ಕಾಲಿಗೆ ಚಪ್ಪಲ ಹಾಕ್ಕೊಂಡೇ ಇವತ್ತು ಊಟ ಮಾಡೋ ದಿನಗಳು. ನೀವು ಕಲ್ಯಾಣ ಮಂಟಪಕ್ಕೆ ಹಾಲಿಗೆಲ್ಲ ಹೋದರೆ ಗೊತ್ತಾಗ್ತದೆ, ಮದುವೆಯಲ್ಲಿ ಬಫೆಯಲ್ಲಿ ಊಟ ಮಾಡ್ತಾರೆ. ಉಳಿದವರಾದರೂ ಬಫೆಯಿಂದ ಯಾರಿಗೆ ನಾವು ಸಂಸ್ಕಾರ ಇಲ್ಲ ಅಂತ ಹೇಳ್ತೇವೋ ಅಂಥವ್ರು ಚಪ್ಪಲ್ ತೆಗೆದು ಊಟ ಮಾಡ್ತಾರೆ ಅಂತ. ಕನಿಷ್ಠ ಒಂದು ಅದನ್ನಾದರೂ ನಾವು ಉಳಿಸಿಕೊಳ್ಬೇಕು ಅನ್ನೋ ಜ್ಞಾನ ನಮಗೆ ಬೇಕಲ್ಲ. ಈಗ ಧಾರ್ಮಿಕ ಕ್ಷೇತ್ರಗಳಿಗೆ ನಾವು ಅದು ಬಂದರೆ ಧಾರ್ಮಿಕ ಸಮಾನತೆ ಅನ್ನುವಂಥದ್ದು ದೊಡ್ಡ ರೀತಿಯಲ್ಲಿ ಚರ್ಚೆ ಆಗುವಂಥದ್ದು. ಸ್ಪೃಶ್ಯ ಮಡಿ ಮೈಲಿಗೆ ಈ ಥರದಲ್ಲಿ ವಿಚಾರಗಳಲ್ಲಿ ಚರ್ಚೆ ಆಗ್ತದೆ. ಅರ್ಚಕರನ್ನು ಮುಟ್ಟಬಾರದು, ಅದು ಸರಿ, ಅರ್ಚಕರು ಮಾತ್ರ ಗರ್ಭಗೃಹದ ಒಳಗೆ ಹೋಗಬೇಕು, ಸರಿ ಇದೆ. ಅಲ್ಲಿ ಜಾತಿಯ ಪ್ರಶ್ನೆ ಅಲ್ಲ ಅಂತ ನೀವು ಹಾಗೆ ತಿಳ್ಕೊಳ್ಬಾರ್ದು ಅಂತ. ಈಗ ಆಪರೇಷನ್ ಥಿಯೇಟರ್ನೊಳಗೆ ಡಾಕ್ಟರ್ ಹೋಗ್ತಾರೆ, ನರ್ಸ್ ಹೋಗ್ತಾಳೆ, ನಿಮ್ಮನ್ನು ಬಿಡ್ತಾರೆ ಒಳಗೆ ಹೋಗ್ಲಿಕ್ಕೆ? ಅಲ್ಲಿದ್ದೇ ಒಂದು ನಿಯಮ ಇದೆ ಅಂತ. ಅವ್ರು ಹೀಗೆ ಇರಬೇಕು, ಕೈಗೆ ಗ್ಲೌಸ್ ಹಾಕೊಂಡಿರ್ಬೇಕು, ಅಲ್ಲಿ ಏನೋ ತೊಂದರೆ ಆಗ್ತದೆ ಅಂತ, ಅಲ್ಲಿ ಯಾವುದೋ ವೈರಸ್ ಅಥವಾ ಇನ್ನೇನೋ ತೊಂದರೆಗಳಾಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಅಲ್ಲಿ ವ್ಯವಸ್ಥೆ. ಅದಕ್ಕಿಂತ ಎಷ್ಟೋ ಪಟ್ಟು ಶ್ರೇಷ್ಠವಾದ್ದು ದೇವಾಲಯದಲ್ಲಿ ಆಚರಣೆಗಳಿರುವಂಥದ್ದು. ದೇವಸ್ಥಾನದ ಗರ್ಭಗುಡಿಯ ಒಳಗೆ ಹೋಗುವ ಸಿಕ್ಕಿದವರನ್ನು ಮುಟ್ಟಿ ಎಲ್ಲ ಹೋಗಬಾರ್ದು ಅಂತ ಇದೆ. ಸ್ನಾನ ಮಾಡಿ ಬಂದು, ಅದು ಸ್ನಾನ ಹೇಗೆ, ಆ 10 ವಿಧದ ಸ್ನಾನಗಳಲ್ಲಿ
ಯಾವ ರೀತಿಯಲ್ಲಿ ಸ್ನಾನ ಮಾಡಬೇಕು ಅಂತೆಲ್ಲ ಇದೆ. ಅಂತ ನಿಷ್ಠಾವಂತ ವ್ಯಕ್ತಿ ಹೋಗಬೇಕು ಅಂತ, ಆ ಹೋಗುವ ವ್ಯಕ್ತಿಯಲ್ಲಿ ನಿಷ್ಠೆ ಇರಬೇಕು. ನಿಷ್ಠೆ ಇರಬೇಕು. ಮತ್ತೆ ಅವ ಹೊರಗಿನ ಆ ನಿಯಮಗಳೇನಿದೆ, ಇಂತಹ ವಸ್ತ್ರವನ್ನೇ ಧರಿಸಬೇಕು, ಇದೇ ರೀತಿ ಇರಬೇಕು, ಇನ್ನೊಬ್ಬಳನ್ನು ಮುಟ್ಟಬಾರದು ಅನ್ನುವಂಥದ್ದು, ಅದು ಆ ಜಾತಿಯವರು ಹೋಗ್ತಾರೆ ಅವರಿಗೆ ಮಾತ್ರ ಅವರು ದೊಡ್ಡವರ ಅನ್ನುವ ಕಾರಣ ಅಲ್ಲ ಅಲ್ಲಿ ಇರುವಂಥದ್ದು ಅಂತ. ಒಂದೊಂದು ಕಡೆಯಲ್ಲಿ ಒಬ್ಬೊಬ್ಬರಿಗೆ ಸ್ಥಾನ ಗೌರವ ಅಂತ, ನಾವು ಅದನ್ನು ಗೌರವ ಕೊಡಲಿಕ್ಕೆ ನಾವು ಕಲಿಬೇಕು. ಈಗ ಒಂದು ಪೂಜೆ ಮಾಡಿದೆವು, ದೇವಸ್ಥಾನದಲ್ಲಿ ಪ್ರಸಾದ ಬಂದು ದೇವರ ಎದುರು ನಿಂತು ಅರ್ಚಕರೊಂದು ಪ್ರಾರ್ಥನೆ ಮಾಡಿ ನಮಗೆ ಪ್ರಸಾದ ಕೊಟ್ಟರು. ನೀವು ಅದನ್ನು ದೇವರ ಮಾತು ಅಂತ ತಿಳ್ಕೊಳ್ಬೇಕು ಅಂತ. ಕರ್ಮಾವಸಾನ ಕಾಲಿನ ಬ್ರಾಹ್ಮಣ ವಚನ ಸತ್ಯಾಭವಂತಿ ಅಂತೆಲ್ಲ ವಾಕ್ಯ ಉಂಟಲ್ಲ, ಯಾಕೆ ಅದು? ನಿಮ್ಮ ಪರವಾಗಿ ಅವರಲ್ಲಿ ಅರ್ಚನೆ ಮಾಡಿರ್ತಾರೆ, ಪೂಜೆ ಮಾಡಿರ್ತಾರೆ, ಅವರು ತಂದು ಪ್ರಸಾದ ನಿಮಗೆ ಕೊಟ್ರೆ ಒಳಗಿದ್ದಂತಹ ಮೂರ್ತಿ ಪ್ರತ್ಯಕ್ಷ ಆಗಿ ಬಂದು ನಿಮಗೆ ಅನುಗ್ರಹ ಮಾಡೋದಿಲ್ಲ ಅಂತ. ಆ ದೇವರು ಯಾವ ಮಾತನ್ನ ಹೇಳಬೇಕೋ ಆ ಮಾತು ದೇವರ ಎದುರಲ್ಲಿ ಅರ್ಚಕರ ಬಾಯಿಯಿಂದ ಬಂದಿರ್ತದೆ. ಅರ್ಚಕರನ್ನೇ ದೇವರ ಹಾಗೆ ಕಾಣಬೇಕು ಅನ್ನುವಂಥದ್ದು ಭಾವ. ಅಲ್ಲಿ ಅವರಿಗೆ ಗೌರವ. ಒಬ್ಬ ಯಾವ ಜಾತಿಯವ ಅಂತ ಗೊತ್ತಿಲ್ಲ, ಅವ ನಾವು ಹೇಳುವ ಹಾಗೆ ಉಪೇಕ್ಷಿತ ಬಂದು ಕೆಳಗಿನ ಜಾತಿಯಲ್ಲಿದ್ದಾನೆ ಅಂತ ನಾವು ಹೇಳುವ ಪ್ರಕಾರ ತಗೊಳ್ಳಿ. ಅವ ಒಂದು ಸಲ ಅರ್ಧಲೆ ಹಚ್ಚಿ ಮುಖಕ್ಕೆ ಎದ್ದು ನಿಂತು ಏನೋ ಒಂದು ಹೇಳಿದ. ಆಗ ಅವ ಆಯ ಅಂಚಬಂಡೆ ಪರವೇ ಅಂಚಬಂಡೆ ಉಂಟಾ? ಇಲ್ಲ, ಅದು ದೈವದ ಮಾತು ಅಂತ. ಇಲ್ಲಿ ಹೇಗೆ ಅರ್ಚಕರು ಹೇಳಿದ್ರೆ ದೇವರ ನುಡಿಯೋ, ಅಲ್ಲಿ ಆತ ಹೇಳಿದಂತಹ ಮಾತು ದೈವದ ನುಡಿಯದು. ಬ್ರಾಹ್ಮಣನು ಒಪ್ಪುತ್ತಾನೆ, ಎಲ್ಲರೂ ಒಪ್ಪುತ್ತಾರೆ, ಒಪ್ಪಲೇಬೇಕು. ಕೊಡಿಯಡಿಯಲ್ಲಿ ಅದು ಇಲ್ಲ, ತಾರತಮ್ಯ ಇಲ್ಲ ಅಂತ. ಅದು ಆ ಸ್ಥಾನದಲ್ಲಿ ಅವರಿಗೆ ಗೌರವ ಅಂತ. ನೀವು ಈ ಮನೆ ಹೊಸತ್ತು ಒಕ್ಕಲು ಮಾಡ್ತೇವೆ ಅಂತ ಇಟ್ಟುಕೊಳ್ಳಿ, ಮನೆ ಬಿಟ್ಟು ಕೊಡುವ ಒಂದು ಸಂಪ್ರದಾಯ ಉಂಟು. ಮನೆ ಬಿಟ್ಟು ಕೊಡುವ ಹೊತ್ತರಿಗೆ ಸಂತೋಷ ಇಲ್ಲಿ ಬುರ್ದು ಕೊರ್ಪ ಅಂತ ಒಂದು 2-3 ಸಲ ಹೇಳಿ ಅವರು ಬಿಟ್ಟು ಕೊಡ್ತಾರೆ. ಅವರಿಗೆ ಬೇಕಾದ ಒಬ್ಬ ವಸ್ತ್ರವೋ ಏನೋ ಒಂದಿಷ್ಟು ದುಡ್ಡ ಇನ್ನೇನಾದರೂ ಉಪಾಯನವೋ ನಾವು ಕೊಟ್ಟಿರ್ತೇವೆ, ಈ ಮನೆ ಯಜಮಾನ ಕೊಟ್ಟಿರ್ತಾನೆ. ಅಲ್ಲಿ ಕೊಟ್ಟು ಆ ಮನೆ ಬಿಟ್ಟು ಕೊಡುವ ಸಮಯಕ್ಕೆ ಆ ಮನೆಯ ಕೆಲಸ ಮಾಡಿದವ ಎಂತ ಒಂದು ಸ್ವಸ್ತಿಗೆ ಇಟ್ಟು ವಿಶ್ವಕರ್ಮನನ್ನ ಅಥವಾ ಒಂದು 5 ದೇವತೆಗಳಿಂದ, ಛೇದಿನಿ ಭೇದಿನಿ ಅಂತೆಲ್ಲ ದೇವತೆಗಳಿವೆ, ಆ ದೇವತೆಗಳನ್ನು ಆವಾಹನೆ ಮಾಡಿಯೋ ಪೂಜೆ ಮಾಡಿಯೋ ಸ್ಮರಣೆ ಮಾಡಿಯೋ ಅವನ ಕ್ರಮ ಪ್ರಕಾರ ಅವ ಬಿಟ್ಟು ಕೊಡ್ತಾನೆ. ಆ ಬಿಟ್ಟು ಕೊಡುವಂತಹ ಹೊತ್ತಿಗೆ ಆ ಮನೆಯ ಕೆಲಸ ಮಾಡಿದವ ಹೇಳಿದ ಮಾತು ಹೇಳಿದರೆ ಅದು ವಿಶ್ವಕರ್ಮನ ಮಾತು ಅಂತ ತಿಳ್ಕೊಳ್ಳಿ ಅಂತ ಉಂಟು. ಅದು ಆ ಕೆಲಸದವ ಮಾಡಿದ್ದಲ್ಲ ಅಂತ. ಅಲ್ಲಿ ನೋಡಿ, ಮನೆ ಬಿಟ್ಟು ಕೊಡುವ ಹೊತ್ತಿಗೆ ಮನೆ ಯಜಮಾನ ಯಾವ ಜಾತಿಯವ ಇರಲಿ, ಎಷ್ಟು ಪ್ರಾಯದವ ಇರಲಿ, ಆ ಮನೆಯ ಕೆಲಸ ಮಾಡಿದವನಿಗೆ ಒಂದು ಕೊಡ್ತಾನೆ, ವಸ್ತ್ರವ ಏನಾದರೂ. ಅದನ್ನು ತೆಕೊಂಡವ ಇವರ ಕಾಲು ಹಿಡಿಲಿಕ್ಕಿಲ್ಲ ಅಂತ ಅಲ್ಲಿ. ಯಾಕೆ? ಅವ ತೆಕೊಂಡವ ಜಾತಿಯಲ್ಲಿ ಕೆಳಗಿರ್ಬೋದು, ಪ್ರಾಯದಲ್ಲಿ ಚಿಕ್ಕವ ಇರ್ಬೋದು, ಆದರೂ ಕೂಡ ಅವ ಮನೆ ಯಜಮಾನನ ಕಾಲು ಹಿಡಿಲಿಕ್ಕಿಲ್ಲ. ಯಾಕೆ ಕೇಳಿದ್ರೆ ಅಲ್ಲಿ ಅವ ವಿಶ್ವಕರ್ಮನ ಸ್ಥಾನದಲ್ಲಿರುವ ಅಂತ. ನೀವು ಮನೆ ಯಜಮಾನ ಬ್ರಾಹ್ಮಣ ಆಗಿರ್ಬೋದು ಅಂತ, ಅವ ಯಾವ ಜಾತಿಯವನಂತ ಪ್ರಶ್ನೆ ಅಲ್ಲ, ಅವ ವಿಶ್ವಕರ್ಮನ ಪ್ರತಿರೂಪ ಅಲ್ಲಿ. ಅವ ಸಂತೋಷಡಿ ಇಲ್ಲಿ ಬಿಡುದು ಗೊರಪ ಅಂತ ಒಂದು ಮಾತು ಹೇಳಿದ್ರೆ ಇವನಿಗೆ ಬೇರೆ ಅನುಗ್ರಹವೇ ಬೇಡ. ಆ ಮನೆ ಕೆಲಸ ಮಾಡಿದವರಲ್ಲಿ ಬೇಜಾರದಲ್ಲಿ ಹೋದ್ರೆ ಇವನಿಗೆ ಬೇರೆ ಶಾಪವೂ ಬೇಡ. ಇವ ಎಷ್ಟು ಹೋಮ ಮಾಡಿದ್ರೆ ಅವನ ಮನೆ ಉದ್ಧಾರ ಆಗುದಿಲ್ಲ. ಅಲ್ಲಿ ಆ ವಾಕ್ಯ ಬರ್ತದೆ, ಅಜ್ಞಾನತೋ ಜ್ಞಾನತೋವ ದೋಷಾಸ್ಯುಹು ಖನನೋದ್ಭವ. ಖನನ ಅಂದರೆ ಪಾಯ ತೆಗೆಯುವುದು. ಅಲ್ಲಿಂದ ಶುರು ಮಾಡಿ ಮನೆ ಬಿಟ್ಟು ಕೊಡುವಲ್ಲಿವರೆಗೆ ದೋಷಾಸ್ಯುಹು, ಮನೆ ಕಟ್ಟುವುದರಲ್ಲಿ ದೋಷಗಳಾಗಿರ್ಬೋದು ಅಂತ ಹಾಗೆ ಆಗ್ತದೆ. ಅದಲ್ಲದೆ ನಾಶಯತ್ವಂ ಹಿ ತಾನ್ ಸರ್ವಾನ್ ವಿಶ್ವಕರ್ಮನ್ ನಮೋಸ್ತುತೆ. ಅವ ವಿಶ್ವಕರ್ಮನ ಹತ್ರ ಪ್ರಾರ್ಥನೆ ಮಾಡಿ ಅಂಥ ದೋಷಗಳಿದ್ರೆ ಈ ಮನೆಯವರಿಗೆ ಏನು ತೊಂದರೆ ಆಗದಾಗೆ ಅನುಗ್ರಹ ಮಾಡು ದೇವರೇ ಅಂತ ಅವ ಪ್ರಾರ್ಥನೆ ಮಾಡೋದು. ದೇವರು ಅದಕ್ಕೆ ಅಸ್ತು ಅಂತ ಹೇಳ್ತಾನೆ ಅಂತ ಉಂಟು. ಅಂದರೆ ಆ ಸ್ಥಾನದಲ್ಲಿ ಅವನಿಗೆ ಗೌರವ, ಭೂತ ಕಟ್ಟುವಾಗ ಇವನಿಗೆ ಗೌರವ, ಪೂಜೆ ಮಾಡಿದಲ್ಲಿ ಪ್ರಸಾದ ಕೊಡುವಾಗ ಅವನಿಗೆ ಗೌರವ. ಮಂತ್ರಾಕ್ಷತೆಯ ಕಾಲದಲ್ಲಿ ಸಮಾಜದ ಎಲ್ಲ ವರ್ಗದವರಿಗೂ ಕೂಡ ಒಂದೊಂದು ಸ್ಥಾನದಲ್ಲಿ ಗೌರವ ಕೊಡುವಂಥ ವ್ಯವಸ್ಥೆ ನಮ್ಮ ಹಿಂದಿನವರು ಮಾಡಿಟ್ಟಿದ್ರು. ನಾವು ನಮ್ಮ ತಪ್ಪು ಕಲ್ಪನೆಯಿಂದಾಗಿ ಸಮಾನತೆ ಅಂತ ಏನೋ ತಲೆಗೆ ನಮಗೆ ಹುಚ್ಚು ಒಂದು ಬಂದು ನಾವು ಏನೇನು ಅನಾಚಾರ ಮಾಡ್ತಾ ಇದ್ದೇವೆ. ಕೊನೆಗೆ ಸಮಾನತೆ ಅಂತ ಹೇಳಿ ಸಂಸ್ಕಾರ ಇಲ್ಲದವರು ಎಲ್ಲರೂ ಇದ್ರೆ ಇವ ಅವರಿಗೆ ಸಂಸ್ಕಾರ ಹೇಳಿಕೊಳ್ಳೋದು ಬಿಟ್ಟು ಇವ ಅವರ ಮಟ್ಟಕ್ಕೆ ಇವನ ಜಪವ ಅನುಷ್ಠಾನವ ಎಂಥದ್ದು ಸುತ್ತುಗಟ್ಟುದ ಇದನ್ನೆಲ್ಲವನ್ನು ಬಿಟ್ಟು ಇವ ಶೂದ್ರತ್ವಕ್ಕೆ ಇಳಿತಾನೆ. ಜನ್ಮತಃ ಶೂದ್ರ ಅಲ್ಲ ಅಂತ. ಹುಟ್ಟುವಾಗ ಯಾವ ಜಾತಿಯಲ್ಲಿ ಹುಟ್ಟಲಿ, ಸಾಯುವಾಗ ನಾನು ಬ್ರಾಹ್ಮಣನಾಗಿ ಸಾಯ್ತೇನೆ ಅಂತ ಯಾರದು 2 ಮಾತುಂಟು. ನಿಜವಾದ ಅರ್ಥ ಅದು ಅಂತ. ಬ್ರಾಹ್ಮಣ್ಯ ಅನ್ನುವಂಥದ್ದು ಅವನ ಜೀವನ ಕ್ರಮದಲ್ಲಿ ಅವನಿಗೆ ಬರುವಂಥದ್ದು, ಅವನ ಅನುಷ್ಠಾನದಲ್ಲಿ ಅವನಿಗೆ ಬರುವಂಥದ್ದು. ದೇವರನ್ನ ಕಾಣಲಿಕ್ಕೆ 1000 ದಾರಿಗಳಿದೆ. ದೇವಸ್ಥಾನವೇ ಆಗಬೇಕು ಅಥವಾ ಮನೆಯಲ್ಲಿ ದೇವರಿಗೆ ಹೀಗೆ ಪೂಜೆ ಮಾಡಬೇಕು, ಯಾವುದು ನಿಯಮ ಇಲ್ಲ. ಅವನ ಹತ್ರ ಸಾತ್ವಿಕ ಗುಣ ಇರಬೇಕು, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವ ಭಾವ ಇರಬೇಕು. ಅದನ್ನು ಇಟ್ಟುಕೊಂಡು ನಾವು ಜೀವನ ಮಾಡಬೇಕು. ಪೇಜಾವರ ಸ್ವಾಮಿಗಳು ಒಂದ್ಸಲ ಉಲ್ಲೇಖ ಮಾಡಿದರು, ದೇವರ ಭಯವೇ ಜ್ಞಾನದ ಆರಂಭ. ಅದು ವಾಕ್ಯ ಎಷ್ಟು ಸರಿ ಅಂತ. ದೇವರ ಭಯವೇ ಜ್ಞಾನದ ಆರಂಭ, ಆ ವಾಕ್ಯ ಎಷ್ಟು ಸರಿ ಅಂತ. ಯಾಕೆ ಕೇಳಿದರೆ, ನಿಜವಾಗಿ ಇವತ್ತಿನ ದಿನಕ್ಕೆ ಸಮಾಜದಲ್ಲಿ ಇಷ್ಟಾದರೂ ಸ್ವಾಸ್ಥ್ಯ ಉಳಿದಿದೆ ಅಂತ ಆದರೆ ದೇವರ ಬಗೆಗಿನ ಹೆದರಿಕೆಯೇ ಇವತ್ತು ಮನುಷ್ಯರನ್ನು ಇಷ್ಟು ತಡೆದದ್ದು. ಇಲ್ಲ ಅಂತಾದರೆ ಹೀಗೆ ಇಡ್ತಾನೆ. ಅವನಿಗೆ ಹೆದರಿಕೆ ಉಂಟು ಅಂತ ಕಲ್ಲು ರೊಟ್ಟಿಯದ್ದ ಗುಳಿಗದ್ದ ಯಾವುದದ್ದು ಇರ್ಬೋದು,
ವಿಷ್ಣುಮೂರ್ತಿ ಭಯಂಕರ ಮಾರಾಯಿತು ಸುದ್ದಿ ಮಾತಾಡರಲ್ಲಿ ಅವು ಸೂತಲೆಕ್ಕನ ದೈವ ಯಾಕೆ ಹೇಳ್ತಾರೆ, ಅವನಿಗೆ ಆ ಹೆದರಿಕೆ ಇದ್ದ ಕಾರಣ ಇವ ತಪ್ಪು ಮಾಡದ ಹಾಗೆ ಇವನಿಗೆ ಅದು ಪ್ರೇರಣೆ ಕೊಡ್ತದೆ ಅಂತ. ದೇವರ ಭಯ ಅನ್ನೋದು ನಿಜವಾಗಿ ಸಾತ್ವಿಕವಾಗಿ ಜೀವನ ಮಾಡಲಿಕ್ಕೆ ಅದು ಪೂರಕವಾಗಿ ಇರಬೇಕು. ಒಂದು ಸಲ ನಾವು ಆ ಹಂತವನ್ನು ದಾಟಿದ ನಂತರ ದೇವರನ್ನು ಮಕ್ಕಳ ಹಾಗೆ ಕಾಣುವ ಭಾವ ನಮ್ಮಲ್ಲಿ ಇರಬೇಕು. ನನಗೆ ಆ ಮಾತುಗಳು ನೆನಪುಂಟು. ಸುಮಾರು ಕಡೆ ಒಂದು ಕಡೆ ಪೂಜೆಗೆ ಹೋದಲ್ಲಿ ಅವನಿಗೆ ಈ ಬೊಂಡ ಸಿಯಾಳ ದೇವರಿಗಿಟ್ಟಿತ್ತು. ದೇವರಿಗಿಟ್ಟು ಹೊರಗೆ ಬಂದು ಪೂಜೆ ಎಲ್ಲ ಆಯಿತು. ಮತ್ತೆ ಬಂದು ಅವ ಹೇಳಿದ, ಅಣ್ಣರೇ ಅವು ಪೂಜೆ ಒಂಜಿ ಚೂರು ತತ್ತನೆ ಏನಿತ್ತ ಪೂಜೆ ಅವಿರೇ ಗೊತ್ತಾಯಿಜ ಅಂತ ಹೋಜೋಣ ಅಂತ. ಎಂಥ ತಪ್ಪಿತ್ತು ಕೇಳಿದೆ. ಅವ ಹೇಳಿದ, ನಾವು ಇಲ್ಲಿ ಯಾವಾಗಲೂ ದೈವಕ್ಕೆಲ್ಲ ಇದು ಇಡುವಾಗ ಉಂಟಲ್ಲ, ಬೊಂಡವನ್ನು ಒಟ್ಟೆ ಮಾಡಿ ಇಡ್ಲಿಕ್ಕೆ ಉಂಟು. ನೀವು ಇವತ್ತು ಅದು ಕತ್ತಿಯಲ್ಲಿ ಒಂದು ಕೊಡಪಲಿಕ್ಕೆ ಉಂಟು, ಅದಕ್ಕೆ ಒಂದು ಸಲ ಹೀಗೆ ಹೊಡೆದು ಮತ್ತೆ ದೇವರಿಗೆ ಇಡುವುದು ಅಂತ. ಮತ್ತು ಬಾಳೆಹಣ್ಣು ಇಡುವಾಗ ಬಾಳೆಹಣ್ಣಿನ ಸಿಪ್ಪೆಯನ್ನು ಹೀಗೆ ಸ್ವಲ್ಪ ತೆಗೆದು ದೇವರಿಗೆ ಸಮರ್ಪಣೆ ಮಾಡೋದು. ಅದನ್ನು ನೀವು ಇವತ್ತು ಮಾಡಲಿಲ್ಲ, ನಿಮಗೆ ತಪ್ಪಿ ಹೋಯ್ತಾ ಅಂತ ಸ್ವಲ್ಪ ಎಂತ ಮಾಡೋದು. ಅವನಿಗೆ ಅದು ಭಾರಿ ತಲೆ ಬಿಸಿ ಅವನಿಗೆ ಅಂತ. ನಾನು ಅವನಿಗೆ ಒಂದು ಮಾತು ಕೇಳಿದೆ, ನನಗೆ ಇದು ಗೊತ್ತೇ ಇಲ್ಲ ಇವನಿಗೆ ಹೀಗೆ ಕಲ್ಪನೆ ಬಂದಿದೆ ಅಂತ. ಸಾಮಾನ್ಯ ನಾವು ಯೋಚನೆ ಮಾಡಬೇಕಾ ಬೇಡ? ಒಂದು ಸಿಯಾಳದ ಒಳಗಡೆ, ಒಂದು ಬೊಂಡದ ಒಳಗಡೆ ನೀರನ್ನು ತುಂಬಿಸಲಿಕ್ಕೆ ದೇವರಿಗೆ ಗೊತ್ತುಂಟಂತೆ. ಅದನ್ನು ನೀವು ಹೊಟ್ಟೆ ಮಾಡಿ ಕೊಡಬೇಕಾದ ಅವನಿಗೆ ಕುಡಿಲಿಕ್ಕೆ ಗೊತ್ತಿಲ್ವಾ ಅಂತ. ಬಾಳೆಹಣ್ಣು ಆ ರೀತಿಯಾಗಿ ಪೋಣಿಸಿ ಸಿಪ್ಪೆ ಮಾಡಿ ಗೊತ್ತುಂಟಂತೆ. ನೀನು ಸಿಪ್ಪೆ ತೆಗೆದು ಕೊಡ್ಬೇಕಾ ಮಾರೆ, ಒಳಗಿದ್ದ ತಿನ್ಲಿಕ್ಕೆ ಅವನಿಗೆ ಗೊತ್ತಿಲ್ವಾ? ಹಾಗೆ ದೇವರು ಅದನ್ನೇ ಕುಡಿತಾನೆ ಅದನ್ನೇ ತಿಂತಾನೆ ಅಂತಲ್ಲ, ಅದರ ಹಿಂದೆ ಇರುವಂಥದ್ದು ನಮ್ಮ ಮನಸ್ಸಿನ ಭಾವ ಅಂತ. ನಮ್ಮಲ್ಲಿ ಒಬ್ಬರು ಅರ್ಚಕರು ದೇವರಿಗೆ ಪೂಜೆಗೆ ಹೊತ್ತಾಯಿತು ಅಂತ ಆಗುವಾಗ ಇವರದ್ದು ನೈವೇದ್ಯ ಆಗಲಿಲ್ಲ ಅಂತ ಆದಾಗ ಇವರು ಮಂಗಳಾರತಿಗೆ ಆಯಿತು ಅಂತ ನೈವೇದ್ಯ ಆಗಬೇಕಷ್ಟು ಇನ್ನೊಂದು ಅರ್ಧ ಗಂಟೆ ಬೇಕು ಬೇಯಲಿಕ್ಕೆ. ಈ ಪಾಯಸ ಎಲ್ಲ ಮಾಡಲಿಕ್ಕೆ ಸುಮಾರು ಹೊತ್ತು ಬೇಕಾಗ್ತದೆ. ಪೂಜೆಗೆ ಆಯ್ತು ಹೇಳಿದ್ರು, ಪೂಜೆ ಮಾಡಿದರು. ಮನೆಯವ್ರಿಗೆ ಎಲ್ರಿಗೂ ಅಸಮಾಧಾನ. ಅವರು ನೈವೇದ್ಯ ದೇವರಿಗೆ ಇಡಲೇ ಇಲ್ಲ, ಅಲ್ಲಿ ಮಾಡಿದ್ದು ಹಾಗೆ ಬಾಕಿಯಾಗಿದೆ. ಇವರು ಹೇಳಿದರು, ನೀವು ಮಾಡ್ತಾ ಇದ್ದೀರಲ್ಲ ನೈವೇದ್ಯ, ಅದನ್ನು ನಾನು ಸಮರ್ಪಣೆ ಮಾಡಿ ಆಗಿದೆ ದೇವರಿಗೆ ಅಂತ. ನಿಮಗೆ ತಮಾಷೆ ಅಂತ ಅನ್ನಿಸ್ಬೋದು. ಆ ಮಾತನ್ನು ಆ ರೀತಿಯಾಗಿ ಹೇಳಬೇಕಾದ್ರೆ ಅವರಿಗೆ ಎಷ್ಟು ಧೈರ್ಯ ನೋಡಿ ಅಂತ. ಎಲ್ಲಿ ದೇವರಿಗೆ ನಿನಗೆ ಅಂತ ದೇವರ ನಿಂಗೆ ನೈವೇದ್ಯ ಮಾಡ್ತಾ ಉಂಟು, ಅದನ್ನು ತಿನ್ನು. ಇವ ಇಲ್ಲಿ ಕೂತಲ್ಲಿಂದ ಯೋಚನೆ ಮಾಡಿ ದೇವರಿಗೆ ಅದನ್ನು ಸಮರ್ಪಣೆ ಮಾಡಿದ್ದಾನೆ. ಅಲ್ಲಿಂದೇ ಪ್ರಾಣಾಯಸ್ವ ಅಪಾನಾಯಸ್ವ ಅದರಲ್ಲಿ ಒಲೆಯಲ್ಲಿ ಬೇಯ್ತಾ ಉಂಟು. ಇವ ಪೂಜೆ ಮುಗಿಸಿದ, ಸಮಯ ತಡ ಆಯಿತು, ನೀವು ಅದನ್ನು ದೇವರಿಗೆ ತಲುಪಲಿಲ್ಲ ಅಂತ ಹೇಳ್ತೀರಾ? ಅವರ ಭಾವ ನಮ್ಮ ಹತ್ರ ಅದು ಅಷ್ಟು ಗಟ್ಟಿ ಇದ್ದಾಗ ದೇವರಿಗೆ ತಲುಪ್ತದೆ ಅಂತ. ನಮಗೆ ಪ್ರಧಾನ ಬೇಕಾದ್ದು ಅದು. ಅದನ್ನು ಒಂದನ್ನು ಬಿಟ್ಟು ನೀವು ಹೊರಗಡೆಯಿಂದ ಯಾಂತ್ರಿಕವಾಗಿ ಎಷ್ಟು ಮಾಡಿಯೂ ಪ್ರಯೋಜನ ಇಲ್ಲ ಅಂತ. ಮೊದಲ ಮನಸ್ಸಿನಲ್ಲಿ ಭಾವ ಬೇಕು. ನಾನು ನಾಮ ಹಾಕಿದ್ದೇನೆ, ಶಾಲ ಹಾಕಿದ್ದೇನೆ, ಇದು ಮಾಡಿದ್ದೇನೆ, ಶುದ್ಧದಲ್ಲಿದ್ದೇನೆ, ಇದು ಮಾತ್ರ ಅಲ್ಲ. ದೇವಸ್ಥಾನಕ್ಕೆ ಹೋದಾಗ ದೇವರ ನೆನಪಾಗಬೇಕು ಇವನಿಗೆ. ಮತ್ತು ದೇವಸ್ಥಾನಗಳನ್ನು ಬರೀ ಇವತ್ತಿನ ದಿನದಲ್ಲಿ ದೇವಸ್ಥಾನ ಆಧ್ಯಾತ್ಮಿಕ ಕೇಂದ್ರ ಆಗಬೇಕು, ಶೈಕ್ಷಣಿಕ ಕೇಂದ್ರ ಆಗಬೇಕು, ಸಾಂಸ್ಕೃತಿಕ ಕೇಂದ್ರ ಆಗಬೇಕು, ಎಲ್ಲ ಊರಿನ ಸಮಸ್ಯೆಗಳು ದೇವಸ್ಥಾನದಲ್ಲಿ ಪರಿಹಾರ ಆಗಬೇಕು, ಎಲ್ಲವನ್ನ ಕೂಡ ಯಾವುದು ಕಡಿಮೆ ಇತ್ತೋ ಅದನ್ನೆಲ್ಲ ಈಗ ಕಳೆದ ಒಂದೆರಡು ದಶಕಗಳಲ್ಲಿ ಸರಿ ಮಾಡುವ ಪ್ರಯತ್ನ ಅನೇಕ ಸಂಘಟನೆಗಳು ಮತ್ತು ಮನುಷ್ಯನಲ್ಲಿ ಸಂಘಟನೆಯವರು ಇದ್ದವರು ಮತ್ತು ಆಯಾ ಸಮಿತಿಗಳಲ್ಲಿದ್ದವರು ಪ್ರಯತ್ನಪೂರ್ವಕ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ದೇವಸ್ಥಾನ ಉಳಿದ ಎಲ್ಲ ಕೇಂದ್ರಗಳಾಗ್ತಾ ಉಂಟು, ಹೌದು, ಸಮಾಜದ ಕೇಂದ್ರಗಳಾಗ್ತಾ ಉಂಟು. ಆದರೆ ನಮಗೆ ಮೊದಲು ನೆನಪಿರಬೇಕಾದ್ದು ದೇವಸ್ಥಾನವಾಗಿ ಉಳಿಬೇಕಲ್ಲ. ಯಾವುದಕ್ಕೆ ಅಲ್ಲಿ ಪ್ರಾಧಾನ್ಯತೆ ಕೊಡಬೇಕು ಅದಕ್ಕೆ ಪ್ರಾಧಾನ್ಯತೆ ಕೊಡಬೇಕಲ್ಲ. ದೇವಸ್ಥಾನವನ್ನು ಶುಚಿಯಾಗಿ ಇಟ್ಟುಕೊಳ್ಬೇಕು. ಇದು ಮೊದಲು ನಮಗೆ ಬೇಕಾದ್ದು. ನಾವು ಚಪ್ಪಲ್ ತೆಗೆದು ಒಳಗೆ ಹೋಗುದು ಇದನ್ನೆಲ್ಲ ನಿಯಮವನ್ನೆಲ್ಲ ಹೇಳ್ತೇವಲ್ಲ, ಅಲ್ಲಿಯ ಒಂದಷ್ಟು ನಿಯಮವನ್ನು ಪಾಲಿಸ್ತಾರಲ್ಲ, ನಮಗಿದು ತಲೆಯಲ್ಲಿ ಬೇಕು. ದೇವಸ್ಥಾನವನ್ನು ದೇವಸ್ಥಾನವಾಗಿ ಇಟ್ಟುಕೊಳ್ಬೇಕು. ಅಲ್ಲಿಗೆ ನಿತ್ಯ ದೇವರ ಪೂಜೆ ನಡೆಯುವಂಥದ್ದು ಏನು, ಅದಕ್ಕೆ ಯಾವುದೇ ಚ್ಯುತಿ ಬಾರದ ಹಾಗೆ ಅಲ್ಲಿ ಪೂಜೆ ನಡೆಯುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾದ್ದು ನಮ್ಮೆಲ್ಲರದ್ದು ಕರ್ತವ್ಯ ಅಂತ. ಅಲ್ಲಿ ಅರ್ಚಕರ ಹೊಣೆಗಾರಿಕೆ ಮಾತ್ರ ಅಲ್ಲ ಅಂತ. ಅರ್ಚಕಸ್ಯ ಪ್ರಭಾವೇಣ ಅಂತ ಹೇಳಿ ಅದು ಅರ್ಚಕರ ಜವಾಬ್ದಾರಿ ಬಿಟ್ಟು ಬಿಡುವುದಲ್ಲ ಅಂತ. ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಸಮಿತಿಯವರ ಊರಿನವರ ಮಾಡಿಕೊಡ್ಬೇಕು ಎಲ್ಲವನ್ನೂ ಕೂಡ. ಈ ರೀತಿಯಾಗಿ ಇರುವಂಥದ್ದು. ಆ ರೀತಿಯಾಗಿ ದೇವರನ್ನು ಮಕ್ಕಳ ಹಾಗೆ ನಾವು ಪ್ರೀತಿಯಿಂದ ಆತ್ಮೀಯತೆಯಿಂದ ದೇವರನ್ನು ಕಾಣಲಿಕ್ಕೆ ಸಾಧ್ಯ ಆಗಬೇಕು. ಮತ್ತು ಆ ದೇವರನ್ನು ಕಾಣಲಿಕ್ಕೆ ಅನೇಕ ದಾರಿಗಳನ್ನು ಹೇಳಿದ್ದಾರೆ. ನಮಗೆ ಸರಿಯಾದಂತಹ ದಾರಿಯನ್ನು ನಾವು ಆಯ್ಕೆ ಮಾಡಿಕೊಂಡು ದೇವರನ್ನು ಕಾಣುವ ಪ್ರಯತ್ನ ಮಾಡಬೇಕು. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನಿತ್ಯ ಕರ್ಮಗಳಿಂದ ವಿರಹಿತನಾಗಬಾರದು. ತುಳಸಿಗೆ ನೀರು ಹಾಕುವಂಥದ್ದು ದೇವರಲ್ಲಿ ಅದು ಹಿರಿಯವನ ಕರ್ತವ್ಯ, ಮನೆಯಲ್ಲಿ ದೇವರಿಗೆ ದೀಪ ಇಡುವಂಥದ್ದು ಅಲ್ಲ ಅಂತ. ಮನೆಯ ಎಲ್ಲವರ ಕರ್ತವ್ಯ, ಎಲ್ಲವರ ಅನ್ನ ತಿಂತೇವಲ್ಲ, ಆದ ಕಾರಣ ಎಲ್ಲರೂ ಕೂಡ ನೀವು ಮನೆಯಲ್ಲಿ ದಿನಕ್ಕೆ ಒಂದು ಭಜನೆ ಮಾಡಿದರೂ ಆಗ್ಬೋದು. ದೇವರ ಎದುರು ಸುಮ್ಮನೆ ಕೂತು ರಾಮರಾಮ ನನಗೆ ಏನೂ ಗೊತ್ತಿಲ್ಲ ರಾಮರಾಮ ಅಂತ ಹೇಳಿದರೂ ತೊಂದರೆ ಇಲ್ಲ. ಅಂತೂ ನಿತ್ಯಾನುಷ್ಠಾನವನ್ನು ಒಂದು 5 ನಿಮಿಷ 10 ನಿಮಿಷ ಆದರೂ ಪ್ರತಿಯೊಬ್ಬನೂ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಪ್ರತಿಯೊಬ್ಬರ ಮನಸ್ಸಲ್ಲಿರಬೇಕು ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂತಹ ಧಾರ್ಮಿಕ ಆಚರಣೆಗಳನ್ನು ಹೇಗೆ ಮಾಡಬೇಕು. ಒಂದಷ್ಟು ಶ್ಲೋಕವನ್ನು ಬೆಳಿಗ್ಗೆ ಹೇಳ್ಬೇಕಾದ್ರೆ ಯಾವ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮಿ
ಸಾಮಾನ್ಯ ಶ್ಲೋಕ, ಒಂದು ದಿನ ಸಾಕು ಕಲೀಲಿಕ್ಕೆ ಅಂತ, 5 ನಿಮಿಷದಲ್ಲಿ ಕಲ್ತಾಗ್ತದೆ ಅಂತ. ನನಗೆ ಗೊತ್ತಿಲ್ಲ ಅಂತ ಹೇಳೋದು ಉತ್ತರ ಅಲ್ಲ. ಕರಾಗ್ರೇ ವಸತೆ ಲಕ್ಷ್ಮಿ ಇರ್ಬೋದು, ರಾತ್ರಿ ಮಲಗಬೇಕಾದ್ರೆ ರಾಮಂ ಸ್ಕಂದಂ ಹೇಳುವಂಥದ್ದು ಇರ್ಬೋದು. ಇದೆಲ್ಲವನ್ನು ಕೂಡ ನಾವು ಪ್ರಯತ್ನ ಪೂರ್ವಕವಾಗಿ ಮಾಡಬೇಕು. ನಮ್ಮ ಹಿರಿಯವರು ಮಾಡಿದ್ದಾರಾ ಇಲ್ವಾ ಅಂತಲ್ಲ, ನಮಗೆ ಬುದ್ಧಿ ಬಂದಿದೆಯಲ್ಲ, 10-15 ವರ್ಷ ಕಳೆದ ನಂತರ ಸ್ವಂತ ಬುದ್ಧಿ ಉಂಟಲ್ಲ ನಮಗೆ, ನಾವು ಅದನ್ನು ಪ್ರಯತ್ನ ಪೂರ್ವಕವಾಗಿ ಕಲಿತು ನಮ್ಮ ಮನೆಯವರು ಮಾಡದಿದ್ದರೂ ನಾವು ಮಾಡುವ ಪ್ರಯತ್ನ ಮಾಡಬೇಕು. ನಮ್ಮನ್ನು ನೋಡಿ ಉಳಿದವರು ಅನುಸರಣೆ ಮಾಡ್ತಾರೆ ಅಂತ. ಧಾರ್ಮಿಕ ಶಿಕ್ಷಣವನ್ನು ಮನೆ ಮಂದಿಗೆ ಎಲ್ಲ ಸಿಗುವ ಹಾಗೆ ಮತ್ತು ನಿತ್ಯಾನುಷ್ಠಾನವನ್ನು ಉಳಿಸಿಕೊಳ್ಳುವ ಹಾಗೆ ನಾವು ಪ್ರಯತ್ನ ಮಾಡಬೇಕಾದ್ದು ದೇವಾಲಯಗಳದ್ದು ಜವಾಬ್ದಾರಿ ಇದೆ, ನಮ್ಮದು ಸಂಘ ಸಂಘಟನೆಗಳದ್ದು ಜವಾಬ್ದಾರಿ ಇದೆ, ವೈಯಕ್ತಿಕವಾಗಿಯೂ ನಮ್ಮ ಜವಾಬ್ದಾರಿ. ಇದನ್ನು ತಿಳ್ಕೊಂಡು ಜೀವನ ಮಾಡಿದರೆ ಜೀವನ ಸಾರ್ಥಕ ಅಂತ ಆಗ್ತದೆ ಅಂತ. ಎಸ್ ಸೂರ್ಯನಾರಾಯಣ ಭಟ್ರೆ, ಮೊದಲ ಸಂಚಿಕೆಯಲ್ಲಿ ಅನೇಕ ಉಪಯುಕ್ತವಾದ ಮಾಹಿತಿಯನ್ನು ನೀವು ನೀಡಿದ್ದೀರಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ. ನಿಮಗೆ ಕಹಳೆ ನ್ಯೂಸ್ ವತಿಯಿಂದ ಧನ್ಯವಾದಗಳು. ನಮಸ್ಕಾರ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಕಶಗೋಡಿ ಸೂರ್ಯನಾರಾಯಣ ಭಟ್ರು ದೇವರಿಂದ ಹಿಡಿದು ನಮ್ಮ ನಿತ್ಯ ಅನುಷ್ಠಾನಗಳು, ಪ್ರಧಾನವಾಗಿ ದೇವರನ್ನು ಯಾವ ರೀತಿಯಾಗಿ ದೇವಸ್ಥಾನಗಳಲ್ಲಿ ಬೇರೆ ಬೇರೆ ಸ್ಥಾನಗಳಲ್ಲಿ ನಾವು ನಂಬಿಕೊಳ್ಳಬೇಕು ಮತ್ತು ಅದರ ಹಿನ್ನೆಲೆಗಳೇನನ್ನುವುದರ ಬಗ್ಗೆ ಒಂದು ಬೆಳಕು ಚೆಲ್ಲುವಂಥ ಪ್ರಯತ್ನವನ್ನು ಈ ಸಂಚಿಕೆಯಲ್ಲಿ ನಾವು ಮಾಡಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳುವಂಥ ಆಧ್ಯಾತ್ಮಿಕವಾದಂಥ ಚಿಂತನೆಯನ್ನು ಮಾಡುವಂಥ ಕೆಲಸವನ್ನು ಸೂರ್ಯನಾರಾಯಣ ಭಟ್ರ ಜೊತೆಗೆ ಮಾಡ್ತೇವೆ. ಅದೇ ರೀತಿ ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ಧಾರ್ಮಿಕ ಕ್ಷೇತ್ರದ ಅಧ್ಯಯನವನ್ನು ಇರುವಂಥವರು, ಅವರಿಂದ ನಾವು ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದಿಡುವಂಥ ಕೆಲಸವನ್ನು ಮಾಡ್ತೇವೆ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಥವಾ ಇದು ಇನ್ನೊಂದಷ್ಟು ಜನಕ್ಕೆ ತಲುಪಬೇಕು ಮತ್ತು ಇಂಥ ಒಳ್ಳೊಳ್ಳೆ ವಿಚಾರಗಳನ್ನು ನಾವು ಮಾಡಬೇಕು ಅಂತಾದರೆ ನಮಗೆ ಬೇಕಾಗಿರುವಂಥದ್ದು ನಿಮ್ಮ ಪ್ರೋತ್ಸಾಹ. ಖಂಡಿತ ನೀವು ಒಂದಷ್ಟು ಜನಕ್ಕೆ ಈ ವಿಚಾರಗಳನ್ನು ನೋಡಬೇಕು ಮತ್ತು ಒಂದಷ್ಟು ಜನಕ್ಕೆ ನೀವು ಇದನ್ನು ಶೇರ್ ಮಾಡುವ ಮೂಲಕ, ತಿಳಿಸುವ ಮೂಲಕ, ಇದನ್ನು ತಾವು ಕಳಿಸುವ ಮೂಲಕ ಮಾಡಿದರೆ ಅದಕ್ಕಿಂತ ದೊಡ್ಡ ಸಹಕಾರ ಮತ್ತು ಅದಕ್ಕಿಂತ ದೊಡ್ಡ ನಮಗೆ ಮಾಡುವಂಥ ಈ ಕಾರ್ಯಕ್ರಮಕ್ಕೆ ಮತ್ತು ಈ ಕಾರ್ಯಕ್ರಮವನ್ನು ಮುಂದಷ್ಟು ಸಂಚಿಕೆಗಳನ್ನಾಗಿ ನಮಗೆ ಮಾಡಲಿಕ್ಕೆ ನೀವು ಮಾಡುವಂಥ ಸಹಕಾರ ಬಹುದೊಡ್ಡದು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್. ನಮಸ್ಕಾರ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.